ಇವತ್ತು ನಾವು ನಮ್ಮ ಒಳ್ಳೆ ಸ್ನೇಹಿತರ ಬಗ್ಗೆ ನಾವು ಧ್ಯಾನ ಮಾಡೋಣ. ಯಾರಾದ ಒಳ್ಳೆ ಸ್ನೇಹಿತ? ಪರಿಶುದ್ಧ ಆತ್ಮದೇವರು. ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ಪರಿಶುದ್ಧ ಆತ್ಮ ದೇವರ ಬಗ್ಗೆ ನಾವು ಆಲೋಚನೆ ಮಾಡೋಣ, ಅದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ಯಾಕಂದ್ರೆ ಭಾರಿ ಮಂದಿ ಸಂಘಗಳಲ್ಲಿ ಪರಿಶುದ್ಧಾತ್ಮನಂದ್ರೇನೆ ಗೊತ್ತಿಲ್ಲ. ಪರಿಶುದ್ಧಾತ್ಮನು ಯಾರು ಅಂತೇಳಿ ಗೊತ್ತಿಲ್ಲ. ಪರಿಶುದ್ಧಾತ್ಮನು ಯಾಕ ನಮಗೆ ಕೊಡಲ್ಪಟ್ಟನೋ ತಂದೆಯಾದ ದೇವರಂತೇಳಿ ಗೊತ್ತಿಲ್ಲ. ಸಂಘಕ್ಕೆ ಪರಿಶುದ್ಧಾತ್ಮನ ಏನು ಉಪಯೋಗಕರ ಅಂತ ಕೂಡ ಭಾರಿ ಸಂಘಗಳಿಗೆ ಗೊತ್ತಿಲ್ಲ. ಕೆಲವೊಬ್ರು ಪರಿಶುದ್ಧಾತ್ಮ ದೇವರೇ ಇಲ್ಲ ಅಂತ ಹೇಳ್ತಾರೆ, ಪರಿಶುದ್ಧಾತ್ಮ ಅಭಿಷೇಕನೇ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು. ಇನ್ನ ಕೆಲವೊಬ್ರು ನಾನಾ ರಕವಾಗಿ ಬೋಧಗಳದಾವ. ಮತ್ತು ಪರಿಶುದ್ಧಾತ್ಮ ಬಗ್ಗೆ ಸರಿಯಾದ ಅವಗಾಹನೆ ಇಲ್ಲ ಸಂಘಗಳಾಗ. ಅದಕ್ಕೆ ನಾವು ಪರಿಶುದ್ಧಾತ್ಮನು ಯಾರು, ಆತನಿಂದ ಸಂಘಕ್ಕೆ ಏನು ಉಪಯೋಗಕರ ಐತೆ, ನಮಗೇನು ಉಪಯೋಗಕರ ಐತೆ ಅನ್ನೋದು ನಾವು ತಿಳ್ಕೊಬೇಕು. ಸಂಘ ತಿಳ್ಕೊಬೇಕು. ಅದು ನಮ್ಮ ಬಾಧ್ಯತೆ. ದೇವರು ವಾಕ್ಯನಲ್ಲಿ ಬಹು ಸ್ಪಷ್ಟವಾಗಿ ಎಲ್ಲವನ್ನು ಬರೆದು ನಮಗೆ ಕೊಟ್ಟಾನ. ನಾವು ಆ ಸತ್ಯನ ತಿಳ್ಕೊಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಯಾಕಪ್ಪ ಬಂದಾನ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಅಸತ್ಯ ತುಂಬೈತೆ. ಅಪವಾದ ಏನ್ ಮಾಡ್ಯಾನ, ಅಸತ್ಯದಿಂದ ಎಲ್ಲದನ್ನ ತುಂಬಿಸ್ಬಿಟ್ಟನ. ಯೇಸು ಸ್ವಾಮಿ ಏನ್ ಮಾಡ್ಯಾನ, ಅಸತ್ಯದಲ್ಲಿ ಇರೋನ್ನ ಸತ್ಯದಲ್ಲಿ ನಡೆಸಿ ಸತ್ಯ ಪ್ರತಿಷ್ಠರಾಗಿ ನಿಂದ್ರಿಸಕ್ಕೆ ಬಂದಿರೋದು. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳ್ತಾನೆ ನೋಡ್ರಿ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳುತ್ತೇನೆ ಅಂತ ಯಾರನ್ನ? ನಮ್ಮನ್ನ. ಲೋಕದಿಂದ ತೆಗಿಬೇಕಂತ ನಾನು ಕೇಳ್ತಿಲ್ಲ. ಕೆಡುಕನದನ ಈ ಲೋಕದಾಗ. ಆ ಕೆಡುಕನ ಏನ್ ಮಾಡ್ತಾನ, ಎಲ್ಲರನ್ನ ಅಸತ್ಯದಲ್ಲಿ ನಡೆಸ್ತದನ. ಅಸತ್ಯದಲ್ಲಿ ನಡೆಸುವಂತ ಕೆಡುಕನಿದ್ದ ಇವ್ರನ್ನ ತಪ್ಪಿಸಿ ಕಾಪಾಡಬೇಕೆಂದು ನಾನು ಕೇಳ್ಕೊಂತಿದ್ದೀನಿ. ಆಮೇಲೆ ಹೇಳ್ತಾ ನೋಡು, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಆಮೇನ್. ಇವರನ್ನು ಸತ್ಯದಲ್ಲಿ ನಡೆಸಿ ಪ್ರತಿಷ್ಠಪಡಿಸು. ಯೇಸ್ವಾಮಿ ನಮ್ಮನ್ನ ಸತ್ಯದಲ್ಲಿ ನಡೆಸಿ ಒಂದು ಸತ್ಯ ಸ್ತಂಭವಾಗಿ ಪ್ರತಿಷ್ಠಿಸ್ಬೇಕಂತ ಹೇಳಿ ಬಂದನು. ಅರ್ಧಾಯ್ತ? ಅದಕ್ಕೆ ನಾನೇ ಜೀವವು ಮಾರ್ಗವು ಸತ್ಯವೂ ಆಗಿದ್ದೇನೆ. ದೇವರು ಸತ್ಯವಾಗನ. ಆ ಸತ್ಯನ ನಮಗೆ ತಿಳಿಸಕ್ಕೆ, ನಮ್ಮನ್ನ ಆ ಅಸತ್ಯಲಿದ್ದ ಆ ಕೆಡುಕಲಿದ್ದ ನಮ್ಮನ್ನ ತಪ್ಪಿಸಿ ಕಾಪಾಡಿ ಒಂದು ಸತ್ಯ ಪ್ರತಿಷ್ಠರಾಗಿ ನಮ್ಮನ್ನು ಸ್ಥಾಪಿಸಕ್ಕೆ ದೇವರು ಬಂದನು. ಅದಕ್ಕೆ ನಾನು ಯಾವಾಗಲೂ ಹೇಳುತ್ತಿರ್ತೀನಿ, ಸತ್ಯನ ನಾವು ತಿಳ್ಕೋಬೇಕು, ನಾವು ಸತ್ಯನೇ ಬೋಧಿಸ್ಬೇಕು. ದೇವ್ರು ನನಗೆ ಕೊಟ್ಟಿರೋ ಒಂದು ದರ್ಶನ ಏನಪ್ಪ ಅಂದ್ರೆ, ಸತ್ಯನೇ ನಾನು ಪ್ರಕಟಿಸಬೇಕು. ಈ ಅಂತ್ಯ ದಿನಗಳಾಗ ದೇವ್ರ ಆಕಳ ಸಮಯದಲ್ಲಿ ಅಸತ್ಯ ಬೋಧ ಜಾಸ್ತಿ ಆಗತ್ತೆ. ಅಸತ್ಯ ಅನ್ನೋದು ಎಲ್ಲಿ ಜಾಸ್ತಿ ಆಗೈತೆ ಅಂದ್ರೆ ಸಂಘದಲ್ಲೇ ಬಂದೈತೆ, ಹೊರಗೂಡ ಅಲ್ಲ. ಸಂಘದಲ್ಲೇ ಸಾತಾನ ಏನ್ ಮಾಡೋಣ, ಅಸತ್ಯ ಬೋಧನ ತಗೊಂಬಂದು ಸಂಘದಲ್ಲಿ ವ್ಯಾಪಿಸೋಣ. ನಮ್ಮದು ಇಂಥವ್ರು ಬರ್ತಾರ ಅಂತ ಕೂಡ ಯೇಸು ಸ್ವಾಮಿ ಹೇಳೋಣ. ಬರ್ತಾರ, ಕುರಿವೇಷಗಳು ಹಾಕೊಂಡು ಬರ್ತಾರ ನಿಮ್ಮ ಮದ್ದಿಗೆ, ಅಸತ್ಯವನ್ನು ಬೋಧಿಸ್ತಾರ. ಯಜಬೇಲು ಬೋಧ ಐತೆ. ಅದಕ್ಕೆ ಸತ್ಯದಲ್ಲಿ ನಮ್ಮನ್ನ ನಡೆಸ್ಬೇಕಂದ್ರೆ ಹೆಂಗ, ಯಾರು ನಡೆಸ್ತಾರ ನಮ್ಮನ್ನ? ಸತ್ಯದಲ್ಲಿ ನಡೆಸೋರು ಯಾರು ಅಂತಂದ್ರೆ ಅದೇ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನ ಬಿಟ್ಟು ಹೋಗ್ತೀನಿ, ಬಾಧೆ ಪಡಬೇಡ್ರಿ ನೀವು. ಅಲ್ಲ ನೀನು ಹೋಗ್ತೀವಿ ಅಂದ್ರೆ ನಮಗೆ ಬಾಧೆನೇ ಅಲ್ಲ, ನೀನು ಇಲ್ಲಂದ್ರೆ ಹೆಂಗಂತೇಳಿ ಶಿಷ್ಯರು ಕೇಳ್ತಾರ. ನಾನು ಹೋಗೋದು ನಿಮಗೆ ಮೇಲೆ. ಯಾಕಂದ್ರೆ ನಾನು ಹೋಗಿಲ್ಲ ಅಂದ್ರೆ ಆ ಸಹಾಯಕನು, ಆತನು ಸರ್ವ ಸತ್ಯದಲ್ಲಿ ನಡೆಸುವ ಆತನು ನಿಮ್ಮಲ್ಲಿಗೆ ಬರೋದಿಲ್ಲ. ನಾನು ಹೋಗಿ ನಾನು ಕಳಿಸ್ತೀನಿ. ಆಮೆನ್. ಹಲ್ಲೆಲೂಯಾ. ಅದೇ ಮಾತು ಹೇಳ್ತಾನೆ ನೋಡಿ, 16ನೇ ಅಧ್ಯಾಯ 6ನೇ ವಚನ. ಅಲ್ಲೇ 16:6 ಯೋಹಾನ ಸುವಾರ್ತೆ. ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬೈತೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿ ಕೊಡುತ್ತೇನೆ. ಆಮೆನ್. ಯೇಸು ಸ್ವಾಮಿ ಏನಂತ ಹೇಳ್ತಾನ,
ನಾನು ಹೋಗಿ ಆ ಸಹಾಯಕನನ್ನು ನಿಮ್ಮ ಬಳಿಗೆ ಕಳಿಸ್ತೀನಿ. ಎದಕ್ಕೆ ಕಳಿಸ್ತೀವಿ ಪ್ರಭು ಅಂದ್ರೆ ಸರ್ವ ಸತ್ಯವು ನೀವು ತಿಳ್ಕೋಬೇಕು. ನಾನು ಇವಾಗ ಏನ್ ಸತ್ಯನ ಬೋಧಿಸಿನಲ್ಲ, ನಾನು ಹೋದ್ಮೇಲೆ ನೀವೇನ್ ಮಾಡ್ತೀರಿ ಅಂದ್ರೆ ಅದನ್ನ ಮರಿತೀರಿ, ಮರ್ತು ಬಿಡ್ತೀರಿ. ಅದನ್ನ ಮತ್ತೆ ನಿಮಗೆ ಜ್ಞಾಪಿಸಕ, ಆಮೇನ್, ಮತ್ತೆ ಅದನ್ನ ನಿಮಗೆ ತಿಳಿಸಕ ಆ ಸಹಾಯಕನ ನಾನು ಕಲಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕಂದ್ರೆ ನಾವು ಸತ್ಯನ ಗ್ರಹಿಸ್ಬೇಕಂದ್ರೆ ಫಸ್ಟ್ ಪರಿಶುದ್ಧಾತ್ಮ ದೇವ್ರನ್ನ ನಾವು ಗ್ರಹಿಸ್ಬೇಕು. ಪರಿಶುದ್ಧಾತ್ಮ ದೇವ್ರನ್ನ ನಾವು ಗ್ರಹಿಸಿಲ್ಲ ಅಂದ್ರೆ ಸತ್ಯ ನಾವು ಗ್ರಹಿಸಕ್ ಆಗೋದಿಲ್ಲ. ಆಮೇನ್. ಎದಕ್ಕಂದ್ರೆ ಅದು ಕೆಲವೊಂದು ಮಾತು ಹೇಳ್ತಾನೆ ನೋಡ, ಅಲ್ಲೇ 14-17 ಓದು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಆ ಸಹಾಯಕನು ಯಾರಂತ? ಸತ್ಯದ ಆತ್ಮ. ಅಲ್ಲಿ ಏನಂತ ಹೇಳ್ತಾನೆ? ಸಹಾಯಕನ ಕಲಿಸ್ತೀನಿ ಅಂತ ಹೇಳ್ತಾನ. ಆ ಸಹಾಯಕನ ಯಾರಂತ? ಸತ್ಯದ ಆತ್ಮನೇ. ಸತ್ಯದ ಆತ್ಮನೇ ಕಲಿಸ್ತಾನೆ. ಯಾಕಂದ್ರೆ ಆ ಸತ್ಯ ನಿಮಗೆ ಬೋಧಿಸ್ಬೇಕು ಬಂದು. ಯಾಕಂದ್ರೆ ಲೋಕವೆಲ್ಲ ಅಸತ್ಯದೆಲ್ಲ ಐತೆ, ಸತ್ಯನ ನೀವು ಗ್ರಹಿಸಬೇಕು. ಯಾರು ಗ್ರಹಿಸ್ತಾರಪ್ಪ ಸತ್ಯನ ಅಂದ್ರೆ ಲೋಕವು ಗ್ರಹಿಸೋದಿಲ್ಲ ಅಂತ. ಲೋಕವು ಆತನನ್ನು ಗ್ರಹಿಸೋದಿಲ್ಲ. ಪರಿಶುದ್ಧಾತ್ಮನ ಯಾರು ಗ್ರಹಿಸ್ತಾರೆ ಗೊತ್ತಾ? ಲೋಕವು ಗ್ರಹಿಸೋದಿಲ್ಲ, ಸಂಘ ಗ್ರಹಿಸ್ತದೆ. ಆಮೆನ್, ಹಲ್ಲೆಲೂಯ. ಅದಕ್ಕೆ ಕೆಲವೊಂದು ಮಾತು ಹೇಳ್ತಾನ, ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೆನ್, ಹಲ್ಲೆಲೂಯ. ಲೋಕವು ಆತನನ್ನು ಗ್ರಹಿಸಲಿಲ್ಲ, ನೀವು ಗ್ರಹಿಸ್ತೀರಿ. ಎದಕ್ಕಂದ್ರೆ ಆತನ ನಿಮ್ ಜೊತೆಗೆ ಅದನ, ನಿಮ್ಮೊಳಗೆ ಅದನ. ಆಮೆನ್. ಪರಿಶುದ್ಧಾತ್ಮನ ನಾನು ಕಲಿಸ್ತೀನಿ, ಪರಿಶುದ್ಧಾತ್ಮನ ನಿಮ್ ಬಳಿಗೆ ನಾನು ಕಲಿಸ್ತೀನಿ. ಆ ಸಹಾಯಕನಂದ್ರೆ ಆತನು ಸರ್ವಸತ್ಯದಲ್ಲಿ ನಿಮ್ಮನ್ನು ನಡೆಸ್ತಾನ. ನಾನು ಏನು ಹೇಳಿನೋ ಅದನ್ನ ಮತ್ತೆ ನಿಮಗೆ ಗುರುತು ಮಾಡ್ತಾನ. ಸತ್ಯನ ಗ್ರಹಿಸ್ಬೇಕು. ಯಾಕಂದ್ರೆ ಅಪವಾದಿ ಏನ್ ಮಾಡನಂತ ಅಸತ್ಯಲಿದ್ದ ಪ್ರಜೆಗಳನ್ನ ಭ್ರಮೆ ಪಡಿಸ್ತಾನ, ಮನೋನೆತ್ತುಗಳು ಮುಚ್ಚಿಸ್ತದಾನ. ಸತ್ಯ ಅವ್ರಿಗೆ ಗ್ರಹಿಸೋದು. ಇದಕ್ಕೆ ನಾವು ಯಾರಿಗಾದ್ರೂ ಸತ್ಯ ಹೇಳಿದ್ರೆ ಕೂಡ ಜಲ್ದಿ ಅರ್ಥ ಎದಕ್ ಮಾಡಕನ್ನೋದಿಲ್ಲ ಅಂದ್ರೆ ಅವ್ರು ಎಲ್ಲದಾರ ಅಸತ್ಯದಲ್ಲಿ ಅದಾರ. ಅರೆ ನಾವು ಎಷ್ಟು ನಿಜ ಹೇಳ್ತಿದ್ವಿ, ಎಷ್ಟು ಸತ್ಯ ಹೇಳ್ತಿದ್ವಿ, ಇವ್ರಿಗೆ ಅರ್ಥ ಆಗೋಲ್ದು ಅಂದ್ರೆ ಎದಕ್ಕೆ ಅರ್ಥ ಆಗೋಲ್ದು ಅಂದ್ರೆ ಅವ್ರ ಮನೋನೆತ್ತು ಮುಚ್ಚನ, ಅವ್ರ ಸತ್ಯನ ಗ್ರಹಿಸೋದಿಲ್ಲ. ನಾವು ಗ್ರಹಿಸ್ತೀವಿ. ಆಮೇನ್. ಇದಕ್ಕಂದ್ರೆ ಆತ ನಮ್ಮ ಒಳಗದನ, ನಮಗೆ ಸಹಾಯಕನಾಗಿ ನಮ್ಮನ್ನ ಸರ್ವಸತ್ಯದಲ್ಲಿ ನಡೆಸ್ತದನ. ಆದ್ರೆ ಅಪವಾದ ಏನ್ ಮಾಡ್ತಾನೆ ಗೊತ್ತಾ? ಇದನ್ನು ಕೂಡ ಉಪಯೋಗಿಸ್ಕೋಬೇಕು ಹೆಂಗನ ಮಾಡಿ. ಇವ್ರೆಲ್ಲರ ಸಂಘ ಎಲ್ಲ ಸತ್ಯದಲ್ಲಿ ಬಂದ್ರೆ ತನ್ನ ರಾಜ್ಯನ ಏನಾಗ್ತದೆ? ಸಾತಾನ್ ರಾಜ್ಯ ನಿರ್ಮೂಲ ಆಗ್ತದೆ, ಇರೋದಿಲ್ಲ. ಅದಕ್ಕೆ ಎಲ್ಲಿ ಸತ್ಯ ಪ್ರಕಟಿಸಲ್ಪಡ್ತದೋ ಅಲ್ಲೇ ಅವನು ದುರ್ಬೋಧ ತಂದು ಏನ್ ಮಾಡ್ತಾನ? ಸಂಘದಾಗೆಲ್ಲ ವ್ಯಾಪ್ತಿಸ್ತದನ. ಅದಕ್ಕೆ ಬಾರಿ ಮಂದಿ ಏನಂತ ಹೇಳ್ತಾರೆ ಗೊತ್ತಾ? ಪರಿಶುದ್ಧಾತ್ಮನು ಇಲ್ಲ, ಅಭಿಷೇಕ ಕೂಡ ಇಲ್ಲ ಅನ್ನೊಂದು ದುರ್ಬೋಧ. ಇವೆಲ್ಲ ಎದಕ್ಕೆ ಬರ್ತದವಪ್ಪ ಅಂತ ಹೇಳಿದ್ರೆ ಅಪವಾದಿ ಸಂಘದಲ್ಲಿ ಕೂಡ ಅಸತ್ಯನ ತಗೊಂಬಂದಿಟ್ಟಾನ. ಅದಕ್ಕೆ ನಾವೇನ್ ಮಾಡ್ಬೇಕು? ಸತ್ಯನ ಬೋಧಿಸಬೇಕು, ಸತ್ಯನ ನಾವು ಗ್ರಹಿಸಬೇಕು, ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಹೆಂಗ ಅರ್ಥ ಮಾಡ್ಕೋಬೇಕಂದ್ರೆ ಪರಿಶುದ್ಧಾತ್ಮನ ಸಹಾಯಲಿದ್ದ. ಆಮೆನ್, ಹಲ್ಲೆಲೂಯ. ನೋಡ್ರಿ, ಪರಿಶುದ್ಧಾತ್ಮನು ಇಲ್ಲ ಅಂತ ಹೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾರೋ, ಪರಿಶುದ್ಧಾತ್ಮನೇ ಇಲ್ಲ ಅಂತ ಹೇಳಿ ಯಾರು ಹೇಳ್ತಾರೋ ಅವ್ರು ಯಾರು ಕೂಡ ರಾಕಡದಲ್ಲಿ ಎತ್ತಲ್ಪಡೋದಿಲ್ಲ ಅನ್ಕಂತಾರ ಅಷ್ಟೇ ಅವರು. ನಾವು ದೇವ್ರ ಆ ಕಡೆ ಬಂದಾಗ ಎದುರು ನೋಡ್ತಿದೀವಿ, ನಾವು ಎತ್ತಲ್ಪಡ್ತೀವಿ ಅಂದ್ರೆ ಪರಿಶುದ್ಧಾತ್ಮನೇ ಇಲ್ಲ ಅಂದ್ರೆ ಹೆಂಗೆ ಎತ್ತಲ್ಪಡ್ತಿ? ಈಗ ಅಬ್ರಾಮು ಇಸ್ಸಾಕ್ಗ ಹೆಣ್ಣು ನೋಡ್ಬೇಕಂತೇಳಿ ರೆಬ್ಕನ ಮದುವೆ ಮಾಡ್ಬೇಕಂತೇಳಿ ಎಲಿಯಾಜರ್ನ ಕಳಿಸ್ತಾನ. ಎಲಿಯಾಜರ್ನ ಕಳಿಸಿದಾಗ ಎಲಿಯಾಜರು ಹೋಗಿ ರೆಬ್ಕನ ಕರ್ಕೊಂಬರ್ತಾನ. ಕರ್ಕೊಂಬಂದಾಗ ಇಸ್ಸಾಕ್ನ ಎದುರ್ಕಂತಾರ. ಅವೆಲ್ಲ ಅವ್ರಿಬ್ರು ಬರ್ತಾ ಇರುವಾಗ ಇಲ್ಲಿ ಈತ ಎದುರು ಬರ್ತಾನ. ಅವಾಗ ನೋಡ್ತಾರ. ಹಂಗ ಇಸ್ಸಾಕು ಯೇಸುಸ್ವಾಮಿ ಸಾದೃಶ್ಯ, ರೆಬ್ಕಾ ಸಂಘ ಕನ್ಯೆಗೆ ಸಾದೃಶ್ಯ, ಎಲಿಯಾಜರು ಪರಿಶುದ್ಧಾತ್ಮನಿಗೆ ಸಾದೃಶ್ಯ. ಆಮೇನ್. ನಾವು ಆತ ಬರುವಾಗ ನಾವು ಆತನಿಗೆ ಎದುರಿಸ್ಬೇಕಂದ್ರೆ ರೆಬ್ಕಾ ಹೆಂಗ ಆ ಎಲಿಯಾಜರ್ ತಲೆ ಪ್ರಯಾಣ ಮಾಡ್ಕೊಂತ ಆತನ ಜೊತೆಗೆ ಬಂದಲ್ಲೋ ಹಂಗ ನಾವು ಪರಿಶುದ್ಧಾತ್ಮನಿಗೆ ಜೊತೆಗೆ ನಾವು ನಡ್ಕೊಂತ ಆತನ ಸಾವಾಸನದಲ್ಲಿ ನಾವು ಬಂದಾಗೆ ನಾವು ಆತನ ಎದುರ್ಕಂತೀವಿ ನಾವು. ಆಮೇನ್. ಇಸ್ಸಾಕನ ಎದುರ್ಕಂತೀವಿ ಅಂದ್ರೆ ಯೇಸುಸ್ವಾಮಿನ ಎದುರ್ಕಂತೀವಿ ನಾವು. ಇಲ್ಲಾಂದ್ರೆ ಆತನ ತಲೆ ಯಾರು ಕರ್ಕೊಂಡು ಹೋಗ್ತಾರ? ನಮ್ನ ಪರಿಶುದ್ಧಾತ್ಮನ ಸಹಾಯನ ನಮಗಿಲ್ಲ ಅಂದ್ರೆ ಆತನ ತಲೆ ಯಾರು ಕರ್ಕೊಂಡು ಹೋಗ್ತಾರ? ರೆಪ್ಕ ಎಲ್ಲಿರೋ ಸ್ಥಳದಾಗ ಅಲ್ಲೇ ಇರ್ತಾಳ. ಎಲಿಯಾಜರ್ ಬಂದೇ ಕರ್ಕೊಂಡ್ ಬರ್ಬೇಕು. ಯಾರ ತಲೆ? ಇಸ್ಸಾಕದಲ್ಲಿ.
ನಮ್ಮನ್ನ ಮತ್ತೆ ಕ್ರಿಸ್ತದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಪರಿಶುದ್ಧಾತ್ಮನೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಮತ್ತೆ ಪರಿಶುದ್ಧಾತ್ಮನೇ ನಮ್ಮ ಒಳಗಿಲ್ಲ ಅಂದ್ರೆ ಇವೆಲ್ಲ ಎದಕ್ಕಪ್ಪ ಅಂತ ಹೇಳಿದ್ರೆ ಆ ಒಂದು ದೇವ್ರ ಆಕಾರದಲ್ಲಿ ಎತ್ತಲ್ಪಡದಿಲ್ದಂಗೆ ಮಾಡಕ್ಕೆ ಅಪವಾದಿ ಮಾಡಿರುವಂತ ಕುಟ್ರೆ ಇದು. ಅದಕ್ಕೆ ನಾವು ಯಾವಾಗಲೂ ಸತ್ಯನ ಬೋಧಿಸ್ಬೇಕು, ಸತ್ಯ ಪಕ್ಷ ನಿಂತ್ಕೋಬೇಕು, ಸರ್ವಸತ್ಯದಲ್ಲಿ ನಾವು ನಡಿಬೇಕು ಅಂತೇಳಿ ಯಾವಾಗಾದ್ರೂ ನಾವು ತೀರ್ಮಾನ ಮಾಡಿ ದೇವ್ರ ಚಿತ್ತಾನುಸಾರವಾಗಿ ನಾವು ನಡೀತಿದೀವೋ, ಈ ಒಂದು ಕೃಪಾ ಸನ್ನಿಧಿ ಮಿನಿಸ್ಟ್ರೀಸ್ ನಾವು ಸ್ಟಾರ್ಟ್ ಮಾಡಿದೀವೋ, ಅವಾಗಿದ್ದೇನೆ ಅವ್ನ ಅಪವಾದಿ ನಮ್ಮ ಮೇಲೆ ಟಾರ್ಗೆಟ್ ಮಾಡೋದು. ಎದಕ್ಕಂದ್ರೆ ಸತ್ಯನ ಪ್ರಕಟಿಸ್ತಾರಲ್ಲ ಇವರಿದ ಸತ್ಯ ಪ್ರಕಟ ಆಗ್ತದಲ್ಲ, ಹೆಂಗಾದ್ರೂ ಮಾಡಿದನ್ನ ಡಿಸ್ಟರ್ಬ್ ಮಾಡಬೇಕು, ಹೆಂಗಾದ್ರೂ ಮಾಡಿದನ್ನ ಸತ್ಯಲಿದ್ದ ದಾರಿ ತಪ್ಪಿಸ್ಬೇಕಂತೇಳಿ ನಾನಾ ರಕವಾಗಿ ಪ್ರಯತ್ನ ಪಡ್ತಾನೆ. ಆದ್ರೆ ದೇವ್ರು ನಮ್ಮನ್ನ ಸರ್ವಸತ್ಯ ನಮ್ಗೆ ಪ್ರತಿಷ್ಠಿಸಾನ. ಆಮೇನ್, ಹಾಲೆಲೂಯ. ಈ ಸತ್ಯ ಪ್ರಪಂಚ ವ್ಯಾಪ್ತಂಗ ಪ್ರಕಟಿಸಕ್ಕೆ ಈ ಕೃಪಾ ಸನ್ನಿಧಿ ಮಿನಿಸ್ಟ್ರಿ ದೇವ್ರು ಏರ್ಪಾಡು ಮಾಡಿರೋದು. ಆಮೇನ್, ಹಾಲೆಲೂಯ. ಅದಕ್ಕೆ ನಾನಾ ರಕವಾಗಿ ಅವನು ಕಷ್ಟಪಡ್ತಾನ, ನಾನಾ ರಕವಾಗಿ ಅವನು ಗಲಿಬಿಲಿ ಮಾಡಕ ಪ್ರಯತ್ನಿಸ್ತದನು. ಆದ್ರೆ ದೇವ್ರ ಉದ್ದೇಶ ಏನೈತೆ ಅದೇ ನೆರವೇರ್ತದೆ. ಇದಕ್ಕಾಗಿ ದೇವ್ರು ನಮ್ಮನ್ನು ಕರೆದನೋ ಅದನ್ನೇ ದೇವ್ರು ಮಾಡ್ತಾನ. ಆಮೇನ್, ಹಾಲೆಲೂಯ. ಭಯಂಕರವಾದ ದುರ್ಬೋಧಗಳು ಬಂದವ. ಇದ್ರಾಗ ದುರ್ಬೋಧನಲ್ಲಿ ಒಂದು ದುರ್ಬೋಧ ಯಾವ್ದಪ್ಪ ಅಂತ ಹೇಳಿದ್ರೆ, ಅನೇಕರು ಏನಂತ ಹೇಳ್ತಾರಂದ್ರೆ, ಸೇವಕರು ಒಬ್ಬ ಸೇವಕನ ಹೇಳ್ತಾನ, ಪರಿಶುದ್ಧಾತ್ಮ ಅಂದ್ರೇನೆ ಯೇಸು. ಏನು ಪರಿಶುದ್ಧಾತ್ಮನಂದ್ರೇನೆ ಯೇಸು. ಇನ್ನೊಬ್ಬ ಸೇವಕನ ಹೇಳ್ತಾನ, ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿ ಅಲ್ಲ, ಪರಿಶುದ್ಧಾತ್ಮ ದೇವರು ಒಂದು ಶಕ್ತಿ. ಪರಿಶುದ್ಧಾತ್ಮ ದೇವರು ವ್ಯಕ್ತಿ ಅಲ್ಲ ಆತ. ಪರಿಶುದ್ಧಾತ್ಮ ದೇವರು ಯಾರಂತ? ಶಕ್ತಿ. ಅಂದ್ರೆ ಇವಾಗ ಒಂದು ಕರೆಂಟ್ ನಲ್ಲಿ ಹೆಂಗ ಒಂದು ಪವರ್ ಇರ್ತದೋ ಹಂಗ ಆ ಒಂದು ಪವರ್ ಒಂದು ಪರಿಶುದ್ಧಾತ್ಮ ದೇವರು ಅಂದ್ರೆ ಒಂದು ಶಕ್ತಿ, ಒಂದು ಪವರ್, ಒಂದು ಆತ ವ್ಯಕ್ತಿ ಅಲ್ಲ. ನಮ್ಮೊಳಗ ಪರಿಶುದ್ಧಾತ್ಮ ಶಕ್ತಿ ಐತೆ, ವ್ಯಕ್ತಿ ಇಲ್ಲ ಅಂತ ಹೇಳ್ತಾರ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮ ಅಭಿಷೇಕ ಐತೆ ಅಂತ ಒಬ್ರು ಹೇಳ್ತಾರೆ, ಪರಿಶುದ್ಧಾತ್ಮ ಅಭಿಷೇಕ ಇಲ್ಲ ಅಂತ ಒಬ್ರು ಅಂತಾರೆ. ಇಷ್ಟು ದುರ್ಬೋಧಗಳ ಮಧ್ಯದಲ್ಲಿ ಸತ್ಯನ ಹೆಂಗ ಸಂಘ ಗ್ರಹಿಸ್ತದೆ? ಯೇಸ್ವಾಮಿ ಏನ್ ಆಸೆ ಪಟ್ಟನ? ಒಂದು ಸಂಘನ ಸತ್ಯದಲ್ಲಿ ಪ್ರತಿಷ್ಠಿಸ್ಬೇಕಂತೇಳಿ ಆಸೆ ಪಟ್ಟನ. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರನ್ನು ಕೂಡ ನಮ್ಮ ಮಧ್ಯದಲ್ಲಿ ಕಲಿಸನ. ಹೌದಾ ಇಲ್ಲ? ನಮಗೆ ಮತ್ತೆ ನಿಮಗೆ ಬಂದು ಆತರ ಸರ್ವಸತ್ಯದಲ್ಲಿ ನಡೆಸ್ತಾನ ಅಂತ ಹೇಳೋಣ. ಸರ್ವಸತ್ಯದಲ್ಲಿ ನಡೆಸ್ತಾನಂತೇಳಿ ಸಂಘ ಒಂದು ಸತ್ಯ ಪ್ರತಿಷ್ಠವಾಗಿ ನಿಂತ್ಕೋಬೇಕಂದ್ರೆ ಇಷ್ಟು ದುರ್ಬೋಧಗಳ ಮಧ್ಯದಲ್ಲಿ ಸಂಘ ಸತ್ಯನ ಹೆಂಗ್ ಗ್ರಹಿಸ್ತದೆ? ಸೇವಕರು ಒಂದೊಂದು ಬೋಧಿಸ್ತದಾರಲ್ಲ. ಇದರಲ್ಲಿ ಒಂದು ಭಯಂಕರವಾದ ಬೋಧ ಯಾವ್ದು ಗೊತ್ತಾ? ಯೆಹೋವ ಸಾಕ್ಷಿಗಳಾಗ್ಲಿ, ಇನ್ನು ಅನೇಕ ಒಂದು ಡಿನಾಮಿನೇಷನ್ಗಳು ಏನಂತ ಹೇಳ್ತಾರೆ ಗೊತ್ತಾ? ಪರಿಶುದ್ಧಾತ್ಮನು ಶಕ್ತಿ, ವ್ಯಕ್ತಿ ಅಲ್ಲ. ಒಂದು ಆತ್ಮ ರೂಪದಲ್ಲೇ ಬಂದು ಆ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡ್ತತೆ, ಆ ಶಕ್ತಿನೇ ನಮ್ಮನ್ನ ನಡೆಸ್ತತೆ, ಆ ಶಕ್ತಿನೇ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಜ್ಞಾನದಲ್ಲಿಯೂ ಆಲೋಚನೆದಲ್ಲಿಯೂ ಸರ್ವ ಆ ಒಂದು ಸತ್ಯದಲ್ಲೂ ಕೂಡ ನಡೆಸೋದು ಯಾರಂದ್ರೆ ಶಕ್ತಿ, ಪರಿಶುದ್ಧಾತ್ಮ ಶಕ್ತಿ ಅಂತೇಳಿ ಹೇಳ್ತಾರೆ. ಇದು ಸಂಘದಲ್ಲಿರುವಂತ ದೊಡ್ಡ ದುರ್ಬೋಧ. ಇದು ನಾವು ಗ್ರಹಿಸ್ಬೇಕು. ಯಾಕಂದ್ರೆ ಇಂಥವ್ರು ಹಿಡ್ಕೊಂಡು ಬರ್ತಾರೆ ನಾನಾ ರಕವಾಗಿ. ಅದಕ್ಕೆ ಎದಕ್ಕೆ ನಾನು ಇದು ಮಾತು ಹೇಳ್ತಾ ಏನಂದ್ರೆ, ನೀವು ಬುನಾದಿ ಸ್ಟ್ರಾಂಗ್ ಇರ್ಬೇಕು ನಮ್ದು. ಆಮೇನ್, ಹಾಲೆಲೂಯ. ನಾವು ಬುನಾದಿ ಸ್ಟ್ರಾಂಗ್ ಕಟ್ಕೊಂಡ್ರೆ ನಾಳೆ ಮುಂಜಾನೆ ಯಾರೋ ಒಬ್ಬನು ಬಂದು ಇನ್ನೊಂದು ಅದ್ರ ಮೇಲೆ ಕಟ್ಟಕ್ ಹೋದ್ರು ಕೂಡ ನಾವು ಕಟ್ಸ್ಕೊಳೋದಿಲ್ಲ. ಎದಕ್ಕಂದ್ರೆ ನಾವು ಕ್ರಿಸ್ತನ ಬುನಾದಿ ಮೇಲೆ ಕಟ್ಟಬೇಕು. ಇದನ್ನ ಸರ್ವಸತ್ಯದಲ್ಲಿ ನಾವು ಪ್ರತಿಷ್ಠಿತರಾಗಬೇಕು. ಅವಾಗ ಯಾರು ಅಸತ್ಯ ಬೋಧದಲ್ಲಿ ತಗೊಂಬಂದ್ರು ಕೂಡ ನಾವು ಸತ್ಯನ ಫಸ್ಟೇ ನಮಗೆ ದೇವರು ಪ್ರಕಟಿಸನ కాబట్టి ಅದನ್ನ ನಾವು ಗ್ರಹಿಸ್ತೀವಿ. ಈಗಿನ ಕಾಲದಲ್ಲಿ ಇದು ಭಯಂಕರವಾಗಿ ವ್ಯಾಪಿಸಕತ್ತೆ, ಸಂಘಗಳಾಗ ವ್ಯಾಪಿಸಕತ್ತೆ. ನೀವು ಪರಿಶುದ್ಧಾತ್ಮ ಎದಾನ ಅಂತೇಳಿ ನೀವು ಅನ್ಕೊಂತಿದ್ರಿ. ಪರಿಶುದ್ಧಾತ್ಮ ಶಕ್ತಿ ಐತೆ. ದೇವರು ಆ ಶಕ್ತಿ ನಮ್ಮಲ್ಲಿ ಕಳ್ಸನ, ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡಕತ್ತವೆಲ್ಲ. ನೀವು ಪರಿಶುದ್ಧಾತ್ಮ ಎದಾನ ಅಂತ ಹೇಳ್ತಿರಲ್ಲ ನೀವು ಅಂತ ನಮ್ಮನೆ ಪ್ರಶ್ನೆ ಮಾಡ್ತಾರ ಅವ್ರು. ನಾವು ಕೂಡ ಏನಂತೀವಿ ಹೇಳು? ಯಾವಾಗನ ದೇವಾನ ಶಕ್ತಿಲಿದ್ದ ನಮ್ಮನ್ನು ತುಂಬಿಸು, ಪರಿಶುದ್ಧಾತ್ಮ ಶಕ್ತಿಲಿದ್ದ ನಮ್ಮನ್ನು ತುಂಬಿಸು ಅಂದ್ರೆ ನಾವು ನಿನ್ನ ಆತ್ಮನು ಶಕ್ತಿಲಿದ್ದ ನಮ್ಮನ್ನು ತುಂಬಿಸು ಅಂತ ನಾವು ಅನ್ಕೊಂತೀವಿ. ಅದು ಏನ್ ಅನ್ಕೊಂತಾರ ಅಂದ್ರೆ ಶಕ್ತಿ, ಅದು ದೇವ್ರು ನಮ್ಮಲ್ಲಿ ಶಕ್ತಿ ಕಲಿಸ್ತಾನ. ಆ ಶಕ್ತಿಲಿದ್ದನೇ ನಾವು ಎಲ್ಲ ಕಾರ್ಯಗಳು ನಾವು ಮಾಡ್ತೀವಿ. ನೀವು ನೋಡಿದ್ರೆ ವ್ಯಕ್ತಿ ಅದನ್ನ ಅಂತ ಹೇಳ್ತಿರಲ್ಲ, ಅದೆಷ್ಟು ದುರ್ಬೋಧ ಅದು ಅಂತ ಹೇಳಿ ನಮ್ಮನೆ ಪ್ರಶ್ನೆ ಮಾಡ್ತಾರ ಅವ್ರು. ನಾವೇನೇನಂತ ಹೇಳ್ಬೇಕು? ಅರೆ ಹೌದಲ್ಲ, ನಮ್ಮಲ್ಲಿ ಶಕ್ತಿ ಕಾರ್ಯ ಮಾಡಕತ್ತನಲ್ಲ,
ನಮ್ಮಲ್ಲಿ ಶಕ್ತಿ ಐತಲ್ಲ, ದೇವ್ರು ನಮ್ಗೆ ಕಳಿಸಿರೋ ಶಕ್ತಿ ಇದ್ದಲ್ಲ ನಾವೆಲ್ಲ ಇದೆಲ್ಲ ನಾವು ಮಾಡಕ್ ಸಾಧ್ಯ. ಏನಾಗ್ಲಿ ಎದುರ್ಸಕ್ ಸಾಧ್ಯ, ಶ್ರಮನ ಎದುರ್ಸಕ್ ಆಗ್ಲಿ, ನಿಂದೆಗಳು ಎದುರ್ಸಕ್ ಆಗ್ಲಿ, ಶೋಧನೆಗಳು ಎದುರ್ಸಕ್ ಆಗ್ಲಿ, ಏನೇ ಎದುರ್ಸಕ್ ಆಗ್ಲಿ, ನಮಗೆ ದೇವ್ರು ಕೊಟ್ಟ ಶಕ್ತಿನೇ ಅಲ್ಲ, ಪರಿಶುದ್ಧಾತ್ಮ ಶಕ್ತಿಲಿದೆ ಅಲ್ಲ ನಾವು ಎದುರಿಸೋದು. ಪರಿಶುದ್ಧಾತ್ಮ ಶಕ್ತಿಲಿದ್ದ ನಾವು ಎದುರಿಸ್ತಿಲ್ಲ, ಪರಿಶುದ್ಧಾತ್ಮನ ವ್ಯಕ್ತಿಲಿದ್ದ ನಾವು ಎದುರಿಸ್ತೇವೆ. ಆಮೇನ್, ಹಲ್ಲೆಲೂಯಾ. ತಂದೆ, ಕುಮಾರ, ಪರಿಶುದ್ಧಾತ್ಮನು ತ್ರಿಏಕ ದೇವರು. ಒಬ್ಬೊಬ್ರು ಯೇಸು ಸ್ವಾಮಿನೇ ದೇವ್ರ ಅನ್ಕಂತಾರ, ತಂದೆಯಾದ ದೇವ್ರನ್ನ ಕಡಿಮೆ ಮಾಡ್ತಾರ. ಒಬ್ಬೊಬ್ರು ತಂದೆಯಾದ ದೇವ್ರನ್ನ ಹೆಚ್ಚು ಮಾಡ್ತಾರ, ಯೇಸು ಸ್ವಾಮಿನ ಕಡಿಮೆ ಮಾಡ್ತಾರ. ಒಬ್ಬೊಬ್ರು ಪರಿಶುದ್ಧಾತ್ಮ ದೇವ್ರನ್ನ ಕಡಿಮೆ ಮಾಡ್ತಾರ. ಈ ರೇಖ ಬೋಧಗಳು ಅದಾವ ಸಂಘಗಳಾಗ. ಆದ್ರೆ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ತಂದೆ, ನಾನು, ಪವಿತ್ರಾತ್ಮನು ತ್ರಿಏಕವಾಗಿ ಇದೀವಿ, ಏಕ ಮನಸ್ಸುಗಳಿಗೆ ಇದೀವಿ. ನಾನು ತಂದೆಯಲ್ಲ ಇದೀನಿ, ತಂದೆ ನನ್ನೆಲ್ಲ ಅದನ್ನ ತ್ರಿಏಕ ದೇವರಾಗಿ ಕೆಲಸ ಮಾಡ್ತಾನ. ಅದನ್ನ ನಾವು ಗ್ರಹಿಸ್ಕೋಬೇಕು. ಅದಕ್ಕೆ ಬೈಬಲ್ ಒಂದು ಮಾತು ಹೇಳ್ತಾನ ನೋಡ್ರಿ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನದಲ್ಲಿ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸತ್ಯದ ಆತ್ಮನೇ. ಆತ್ಮನೇ ಅಂದ್ರೆ ವ್ಯಕ್ತಿ. ಬಹು ಸ್ಪಷ್ಟವಾಗಿ ವಾಕ್ಯ ಏನಾಗಿದೆ? ಆತನು, ಆತನೇ, ಸಹಾಯಕನು. ಅಂದ್ರೆ ಇಲ್ಲಿ ವಾಕ್ಯ ಏನಂತ ಹೇಳಕತ್ತಂದ್ರೆ ಬಹು ಸ್ಪಷ್ಟವಾಗಿ ಆತ ವ್ಯಕ್ತಿ ಅಂತಾನೆ ಹೇಳಕತ್ತದೆ. ಆಮೇನ್. ಆದ್ರೆ ಈ ಒಂದು ಸಾತಾನ ಸಂಬಂಧ ಆದ ದುರ್ಬೋಧಕರು ಏನ್ ಮಾಡ್ತಾರ ಅಂದ್ರೆ ಆತ ವ್ಯಕ್ತಿ ಅಲ್ಲ, ಶಕ್ತಿ. ನೋಡ್ರಿ, ಬಾರಿ ಹುಷಾರಾಗಿರ್ಬೇಕು. ಯಾಕಂದ್ರೆ ಇವರು ಹೆಂಗ್ ಬರ್ತದಾರಂದ್ರೆ ಸಂಘಗಳಾಗ ಬರ್ತದಾರ. ಅವ್ರು ಫಸ್ಟ್ ಬಂದು ಅವ್ರದ್ದು ಏನೈತೆ ಡಿನಾಮಿನೇಷನ್ ಏನೈತೆ ಅದನ್ನ ಹೇಳೋದಿಲ್ಲ. ಅವರು ಫಸ್ಟ್ ಏನ್ ಮಾಡ್ತಾರಂದ್ರೆ ಫಸ್ಟ್ ನಮ್ಮ ಮನಸ್ಸಿನಾಗ ಏನೈತೆ ತಿಳ್ಕೊಂತಾರ ಅನ್ನುವತ್ತು. ನಿಜ ಅದು. ನಾವು ಏನ್ ಸತ್ಯ ತಿಳ್ಕೊಂಡಿವಿ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಬಂದು ಆಮೇಲೆ ಅವರು ಒಂದು ದುರ್ಬೋಧನ ತಗೊಂಬಂದು ನಮ್ಮನ್ನ ಲೆಕ್ಕಿಸ್ತಾರ. ಇದು ಸಾತಾನ ಕುಟ್ರ. ಇದು ನಾವು ಗ್ರಹಿಸಬೇಕು. ಯಾಕಂದ್ರೆ ಈ ಯಹೋ ಸಾಕ್ಷಿಗಳು ಕೂಡ ಇದೇ ಮಾಡೋದ. ಯಹೋ ಸಾಕ್ಷಿಗಳು ಮತ್ತೆ ಈ ಸಬ್ಬತ್ ದಿನ ಆಚರಿಸ್ತಾರಲ್ಲ ಇವರೆಲ್ಲ ಹೆಂಗಂದ್ರೆ ಇವರೆಲ್ಲ ಅಸತ್ಯದಲ್ಲದಾರ. ಇವರೆಲ್ಲ ಹಂಗೆ ಮಾಡೋದು. ಮೆಲ್ಲಂಗ್ ಬಂದು ನಮ್ಮ ಒಂದು ಸಿದ್ಧಾಂತನ ತಿಳ್ಕೊಂಡು ನಮ್ಮ ಸಿದ್ಧಾಂತ ಏನಂತ ಹೇಳಿ ಗ್ರಹಿಸಿ ಮತ್ತೆ ಅದನ್ನ ನಮ್ಮ ಹತ್ರ ಬೇಸ್ ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ದುರ್ಬೋಧನೆಗಳು ತಂದು ನಮ್ಮ ಹತ್ರ ಎಕ್ಕಿಸ್ತಾರೆ. ಅವ್ರು ನಮಗೆ ಕನ್ಫ್ಯೂಸ್ ಮಾಡ್ತಾರೆ. ವಚನಗಳೇ ತೋರಿಸ್ತಾರ ನಮ್ಮತ್ತು. ಅವ್ರೇನು ಬೇರೆ ತೋರಿಸೋದಿಲ್ಲ, ವಾಕ್ಯನೇ ತೋರಿಸ್ತಾರ. ಅದಕ್ಕೆ ದೇವರೇನಂತ ಹೇಳ್ತಾನೆ ಗೊತ್ತಾ? ವಾಕ್ಯ ಸಾರಾಂಶ ಸತ್ಯ. ಆಮೇನ್. ಸಾರಾಂಶ ಅಂದ್ರೆ ಅರ್ಥ ಏನು? ಆದಿ ಕಾಲದಲ್ಲಿದ್ದ ಪ್ರಕಟಣೆ ಓದಿ ದೇವ್ರಿಗೆ ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ನಾವು ಸಿದ್ಧಾಂತ ನಾವು ಸ್ಥಾಪಿಸಬೇಕೆ ತಪ್ಪ ಒಂದು ವಚನ ಹಿಡ್ಕೊಂಡು ಸಿದ್ಧಾಂತ ನಾವು ಸ್ಥಾಪಿಸಬಾರ್ದು. ಅವ್ರೊಂದು ವಚನ ಹಿಡ್ಕೊಂಡ್ ಬರ್ತಾರ. ಆ ವಚನದ ಅರ್ಥ ಏನು, ಆ ವಚನದ ಹಿಂದೆ ಉದ್ದೇಶ ಏನು, ದೇವ್ರು ಎದಕ್ಕಾಗಿ ಆ ವಚನ ಬರ್ಸ್ಯಾನ, ಎದಕ್ಕಾಗಿ ಪರಿಶುದ್ಧಾತ್ಮ ದೇವರು ಆ ವಚನ ಅಲ್ಲಿ ಕೋಡ್ ಮಾಡ್ಯಾನ ಅನ್ನೋದು ಅವ್ರು ಗ್ರಹಿಸೋದಿಲ್ಲ. ಎದಕ್ಕೆ ಯಾವ ಸಂದರ್ಭದಲ್ಲಿ ಹೇಳ್ತದನ ಅದನ್ನ ತಿಳ್ಕೊಬೇಕು. ಅಂದ್ರೆ ವಾಕ್ಯ ಸಾರಾಂಶ ಸತ್ಯ ಅಂತ ತಿಳ್ಕೊಬೇಕು. ಅದಕ್ಕೆ ಇಷ್ಟು ಡಾಕ್ಟ್ರಿನ್ಸ್ಗಳು ಎದಕ್ ಬಂದವಂದ್ರೆ ಅವ್ರು ಒಂದು ವಚನ ಹಿಡ್ಕೊಂಡು ಆ ವಚನದನ್ನೇ ಅದು ಯಾವ ಉದ್ದೇಶಕ್ಕೆ ಬರ್ತಾನ ಅದನ್ನ ಅವ್ರು ಹಿಡ್ಕೊಳೋದಿಲ್ಲ. ಇಲ್ಲ ಐತಲ್ಲ, ಏನೈತೆ ಇಲ್ಲಿ ವಾಕ್ಯ ಇಲ್ಲ, ಮತ್ತೆ ವಾಕ್ಯ ಐತ ಅಂದ್ಮೇಲೆ ಸತ್ಯ ಅಲ್ಲ. ಬೈಬಲ್ ವಾಕ್ಯ ತಪ್ಪಾದತ? ಬೈಬಲ್ ಏನಂತ ಹೇಳ ದೇವ್ರು? ನನ್ನ ಒಂದು ವಾಕ್ಯವು ಒಂದು ಸುಳ್ಳೆ ಆದ್ರೂ ಕೂಡ ಆಲಿಸಿ ಹೋಗೋದಿಲ್ಲ ಅಂತೆಲ್ಲ ಐತಲ್ಲ. ಮತ್ತೆ ಹೆಂಗ್ ಹೇಳ್ತೀರಿ ನೀವು? ಅಂದ್ರೆ ಅವ್ರು ಹೇಳೋದು ನೋಡಿದ್ರೆ ಹೌದಲ್ಲ, ಸತ್ಯ ಅಲ್ಲ, ಮತ್ತೆ ಇದು ಕರೆಕ್ಟ್ ಅಲ್ಲ ಇವ್ರು ಹೇಳ್ತಿರೋದು ಕೂಡ. ಹಂಗಲ್ಲ. ಅದು ಹೇಳಿದ್ ಕೂಡ ಪರಿಶುದ್ಧಾತ್ಮ ದೇವ್ರು ಬರ್ಸನಂದ್ರು ಕೂಡ ಅದಕ್ಕೊಂದು ಒಂದು ಒಂದು ಉದ್ದೇಶ ಐತೆ. ಪ್ರತಿಯೊಂದು ವಚನಗ ಒಂದು ಸಂದರ್ಭಕ್ಕೆ ತಕ್ಕಂಗೆನೆ ನಾವು ಅದನ್ನ ಧ್ಯಾನ ಮಾಡ್ಬೇಕು. ಎದಕ್ಕೆ ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಎದಕ್ ಬರ್ಸ್ಯಾನ ಅಂತ ಹೇಳಿ. ಪೌಲ ಏನು ಮಾಡ್ತಾನೆ ಗೊತ್ತಾ? ಗಲಾತ್ಯ ಪತ್ರಿಕೆದವ್ರು ಎಲ್ಲರಿಗೆ ಏನ್ ಬರೀತಾನೆ ಗೊತ್ತಾ? ನೀವು ಸುಳ್ಳು ಬೋಧಕರಲ್ಲಿ ಹೋಗ್ಬಾಡ್ರಿ, ನೀವು ಸುಳ್ಳು ಬೋಧಕರಲ್ಲಿ ಓದ್ತೀರಿ ನೋಡು, ಅವ್ರು ಬಂದು ನಿಮ್ ತಲ್ಲೇ ಬಂದು ನಿಮಗೇ ಮೋಸ ಮಾಡ್ತಾರಂತೇನೆ ಗಲಾತ್ಯ ಪತ್ರಿಕೆದ ಎಲ್ಲ ಅದನ್ನ ಬರ್ಕೊಂಡ್ ಬರ್ತಾನ. ಆ ಸುಳ್ಳು ಬೋಧಕರ ಮೇಲೆ ಓಡಾಡುವಾಗ ಅವ್ ಹೇಳ್ತಾನ, ನೀವು ಸುನ್ನತಿ ಅವ್ರು ಬಂದು ಸುನ್ನತಿ ಮಾಡಿಸ್ಕೋಬೇಕಂತ ಹೇಳ್ತಿರ್ತಾರೆ ಇವ್ರಿಗೆ. ನೀವು ಸುನ್ನತಿ ಮಾಡಿಸ್ಕೊಂಡ್ರೇನೆ ಏನಾಗ್ತೀರಿ, ನೀವು ರಕ್ಷಣೆದಲ್ಲಿ ಬರ್ತೀರಿ. ನೀವು ಬರೇ ನಂಬಿಕೆಯಲ್ಲಿದ್ದೇನೆ ನೀತಿವಂತರ ಆಗೋದಿಲ್ಲ. ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಧರ್ಮಶಾಸ್ತ್ರ ಫಾಲೋ ಆಗ್ಬೇಕು. ಧರ್ಮಶಾಸ್ತ್ರ ಫಾಲೋ ಆದ್ಮೇಲೆ ಯೂದರಾಗ್ಬೇಕು. ಫಸ್ಟ್ ಯೂದರಾಗಿ ಆಮೇಲೆ ನೀವು ಕ್ರೈಸ್ತವ್ರು ಆಗ್ಬೇಕು.
ಏನಂತ? ಫಸ್ಟ್ ಯೂದರಾಗಬೇಕು. ಅವ್ರು ಬೋಧಿಸ್ತಿರೋದು ಹೆಂಗಿರ್ತದೆ ಗೊತ್ತು? ಅವ್ರು ಬಂದು ಫಸ್ಟ್ ನೀನು ಯೂದನಾಗಬೇಕು. ಯೂದನ ಆದ್ಮೇಲೆನೆ ನೀನು ಕ್ರೈಸ್ತವನಾಗಬೇಕು. ಯೂದನ ಆಗ್ಬೇಕಂದ್ರೆ ಫಸ್ಟ್ ಏನೇನ್ ಮಾಡ್ಬೇಕು? ದೇವ್ರು ನಮಗೆ ಯೂದನ ಆಗ್ಬೇಕಂದ್ರೆ ಏನೊಂದು ಕ್ರಮ ಇಟ್ಟನ? ಸುನ್ನತಿ ಸಂಸ್ಕಾರ ಇಟ್ಟನ. ಅಂದ್ರೆ ನೀನು ಫಸ್ಟ್ ಸುನ್ನತಿ ಮಾಡಿಸ್ಕೋಬೇಕು, ನೀನು ಯೂದನಾಗಿ ಆಮೇಲೆ ನೀನು ಕ್ರೈಸ್ತವನಾಗಬೇಕು ಅಂತೇಳಿ ಬೋಧಿಸ್ತಿರ್ತಾರ ಅನ್ಮತ್. ಅವಾಗ ಅದನ್ನ ಖಂಡಿಸೇ ಬರಿತಾನ ಪೌಲು. ನೀವು ಸುನ್ನತಿ ಮಾಡಿಸ್ಕೋಬಾರ್ದು, ನೀತಿ ಕಾರ್ಯಗಳಿಂದ ಪುಣ್ಯ ಕಾರ್ಯಗಳಿಂದ ಯಾರು ದೇವ್ರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ, ಅವ್ನು ನೀತಿವಂತನಾಗೋದಿಲ್ಲ. ಕೇವಲ ದೇವ್ರ ಮೇಲೆ ನಂಬಿಕೆಯಲ್ಲಿದ್ದೇನೆ ಅವ್ನು ನೀತಿವಂತನಾಗ್ತಾನ. ಅವನೇನಂತಾರೆ ಹೇಳು? ನಾವು ಯಾರು ಸಂತಾನದವ್ರು? ನಾವು ಅಬ್ರಾಮ್ ಸಂತಾನದವ್ರು. ಅಬ್ರಾಮ್ ಸಂತಾನದವ್ರು ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಕೋ? ಅಬ್ರಾಮ್ಗೆ ಏನಂತ ಕೊಟ್ಟನ ದೇವ್ರು? ಶಾಶ್ವತವಾದ ನಿಯಮ ಏನಂತ ಕೊಟ್ಟನ? ನೀವು ಸುನ್ನತಿ ಮಾಡಿಸ್ಕೋಬೇಕು ಅಂತ ಹೇಳಿ ಹೇಳ ನಾನು ಅಬ್ರಾಮ್ಗ. ಮತ್ ನಾವು ಅಬ್ರಾಮ್ ಸಂತಾನ ಆಗ್ಬೇಕಂದ್ರೆ ಫಸ್ಟ್ ನಾವು ಸುನ್ನತಿ ಮಾಡಿಸ್ಕೋಬೇಕಂತೇಳಿ ಬಂದು ಬೋಧಿಸ್ತಿರ್ತಾರ ನಮ್ಮದು. ಅವ್ ಪೌಲ್ ಒಂದು ಮಾತು ಬರೀತಾನ, ಅಬ್ರಾಮ್ ಸುನ್ನತಿ ಮಾಡಿಸ್ಕೊಂಡಿರೋದು ಅಬ್ರಾಮು ವಿಶ್ವಾಸಲಿದ್ದ ನೀತಿವಂತನ ಆದ್ಮೇಲೆನೆ ಸುನ್ನತಿ ಕಾರ್ಯಕ್ರಮ ದೇವ್ರು ಇಟ್ಟಿರೋದು. ಅದಕ್ಕಿಂತ ಮುಂಚೆನೆ ಅಬ್ರಾಮ್ ಹೆಂಗ್ ನೀತಿವಂತನಾಗಿ ಡಿಕ್ಲೇರ್ ಮಾಡೋಣ? ದೇವ್ರು ವಿಶ್ವಾಸಲಿದ್ದೇನೆ ನೀತಿವಂತನಾಗೇನಂತ ಡಿಕ್ಲೇರ್ ಮಾಡೋಣ. ಅಂದ್ರೆ ವಿಶ್ವಾಸಲಿದ್ರೆ ನೀತಿವಂತನಾಗೇನಂತ ಡಿಕ್ಲೇರ್ ಮಾಡಿದ್ಮೇಲೆ ಇನ್ ಮತ್ತೆ ಸುನ್ನತಿ ಎದಕ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಬರೀತಾನ. ಹೌದಾ? ಬರೆದ ಮೇಲೆ ಇಷ್ಟೆಲ್ಲ ಓಡಾಡ್ತಾನ. ಆಮೇಲೆ ತಿಮೋತಿನ ಕರ್ಕೊಂಡೋಗಿ ಇದೇ ಪೌಲ್ ಸುನ್ನತಿ ಮಾಡಿಸ್ತಾನ. ಗೊತ್ತಾ? ಮತ್ತೆ ಎಲ್ಲರೂ ತೋರಿಸ್ತಾರ. ಮತ್ತೆ ಇದು ಸುನ್ನತಿ ಮಾಡಿಸ್ತಾನಲ್ಲ ಪೌಲು, ಆತೆ ಸುನ್ನತಿ ಮಾಡಿಸ್ಕೋಬಾರ್ದಂತೇಳಿ ಆತೆ ಬೋಧಿಸ್ತಾನ. ಮತ್ತೆ ತಿಮೋತಿನ ಕರ್ಕೊಂಡೋಗಿ ಇವಾಗ ಸುನ್ನತಿ ಮಾಡಿಸ್ತಾನ. ಮತ್ತೆ ಇವಾಗ ಸುನ್ನತಿ ಮಾಡಿಸ್ಕೋಬಾರ್ದು? ಏನ್ ಮಾಡ್ಬೇಕು? ವಚನ ಹಿಡ್ಕೊಂಡು ನಾವು ಹೋಗಿವಂದ್ರೆ ಮಾಡಿಸ್ಕೋಬೇಕಂತ ಬರ್ತದೆ. ಹೌದಾ? ಯಾಕಂದ್ರೆ ಬೈಬಲ್ ಬರ್ತದಲ್ಲ, ಪೌಲೇ ಕರ್ಕೊಂಡೋಗಿ ಸುನ್ನತಿ ಮಾಡ್ಸನಂತ ಐತಲ್ಲ. ಅವಾಗ ಎದಕ್ಕ ಅಲ್ಲಿ ಸುನ್ನತಿ ಮಾಡಿಸ್ಕೋಬೇಕಂತ ಹೇಳ್ತಿರ್ತಾನಂದ್ರೆ, ಆ ಒಂದು ಪ್ರಾಂತದಲ್ಲಿ ಆ ಒಂದು ಸ್ಥಳದಾಗ ಅಲ್ಲಿ ಎಲ್ಲರೂ ಯೂದರೇ ಇರ್ತಾರ. ಅವ್ರು ಇವ್ರ ಮಾತ ಕೇಳ್ತಿರೋದಿಲ್ಲ, ಇವ್ರು ಹೇಳ್ತಿರೋ ಸ್ವಾರ್ಥನ ಕೇಳ್ತಿರೋದಿಲ್ಲ. ಅಲ್ಲಿ ಯಾರು ಇರ್ತಾರಂದ್ರೆ ಈ ತಿಮೋತಿ ಇರ್ತಾನಲ್ಲಿ. ಅದಕ್ಕೆ ತಿಮೋತಿ, ನಾವೊಂದು ಕೆಲಸ ಮಾಡೋಣ, ನಾವ್ ಏನ್ ಮಾಡ್ಬೇಕಂದ್ರೆ ಯೂದರಾಗಿ, ಅನ್ಯರಾಗಿ, ಇವರಿಗೆ ಜ್ಞಾನವಂತರಾಗಿ, ಬುದ್ಧಿರಾಗಿ ನಾವು ವಾಕ್ಯ ಸ್ವಾರ್ಥ ಹೇಳ್ಬೇಕು. ನೀನೊಂದು ಕೆಲಸ ಮಾಡು, ನೀನ್ ಹೆಂಗ ಯೂದನಲ್ಲ, ನೀನ್ ಸುನ್ನತಿ ಮಾಡಿಸ್ಕೊಂಡ್ಬಿಡು, ಇವ್ರ ಜೊತೆಗೆ ಇರು, ಇವ್ರಿಗೆ ಸ್ವಾರ್ಥ ಹೇಳು. ಆಮೇನ್, ಹಲ್ಲೆಲೂಯಾ. ಯಾಕೆ ಸಂದರ್ಭದಲ್ಲಿ ಎದಕ್ ಮಾಡ್ಸಿರ್ತಾನಂದ್ರೆ ಅದೇ ಹೇಳ್ತಾನೆ ಪೌಲ್, ನಾನು ಯೂದನಾಗೇ ಇದೀನಿ, ಅನ್ಯನಾಗೇ ಇದೀನಿ. ಜ್ಞಾನವಂತನಾಗಿ ಬೋಧಿಸ್ತಾನೆ. ಅನ್ಯರು ಕೂಡ ಏನ್ ಮಾಡ್ತಾನೆ ಗೊತ್ತಾ? ಅವರು ಒಂದು ಧರ್ಮಶಾಸ್ತ್ರಗಳು ತೆಗೆದೇ ಬೋಧಿಸ್ತಾನೆ ಮತ್ತೆ ಪೌಲು. ಅದಕ್ಕೆ ವಾಕ್ಯನ ಹೆಂಗ್ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರೆ, ವಚನ ತಗೊಂಡು ಧ್ಯಾನ ಮಾಡು. ವಚನ ತಗೊಂಡು ಅಂದ್ರೆ ಏನಾಗ್ತದೆ? ಅದು ರಾಂಗ್ ಡಾಕ್ಟ್ರಿನ್ ಆಗ್ತದೆ, ಅದು ತಪ್ಪು ಸಿದ್ಧಾಂತ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಪರಿಶುದ್ಧಾತ್ಮ ದೇವರು ಆ ವಚನ ಬರ್ಸೇನಾ? ಅದು ಯಾವಾಗ ಕುತ್ಕೊಂಡು ನಾವು ಧ್ಯಾನ ಮಾಡ್ಬೇಕಂದ್ರೆ ಪರಿಶುದ್ಧಾತ್ಮ ಸಹಾಯನ ಕೇಳೇ ನಾವು ಧ್ಯಾನ ಮಾಡಿದಾಗ ಆ ಸತ್ಯ ಹೊರಗೆ ಬರ್ತದೆ. ಯಾಕಂದ್ರೆ ಬರೆಸಿರೋದು ಪರಿಶುದ್ಧಾತ್ಮ ದೇವರೇ ಅಲ್ಲ. ಆತರ ಸಹಾಯ ಇಲ್ದಂಗೆ ನಾವು ಓದಿವಂದ್ರೇನೆ ಈ ತಪ್ಪು ಮಾರ್ಗದಲ್ಲಿ ನಾವು ಹೋಗೋದು, ತಪ್ಪು ಸಿದ್ಧಾಂತ ಹೋಗೋದು. ಇವ್ರು ಅದನ್ನೇ ಹೇಳೋದಲ್ಲ. ಮತ್ತು ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಒಂದು ಶಕ್ತಿ ಅಷ್ಟೇ, ವ್ಯಕ್ತಿ ಅಲ್ಲ. ಶಕ್ತಿ ಅಂದ್ರೆ ಒಂದು ಪರಿಶುದ್ಧಾತ್ಮ, ಆ ಒಂದು ಶಕ್ತಿ, ಪರಿಶುದ್ಧಾತ್ಮ, ಅಭಿಷೇಕ, ಈ ವರ್ಡ್ಗಳು ಏನಿರ್ತಾವಲ್ಲ ಆ ವರ್ಡ್ಗಳು ತಗೊಂತಾರ. ಮತ್ತು ಅವರು ಇಲ್ಲಿ ಇಷ್ಟು ಸ್ಪಷ್ಟವಾಗಿ ದೇವರು ಆತನು ಅನ್ನೋದು ಬರೆದ್ರೆ ಕೂಡ ಇವ್ರಿಗೆ ಕಾಣೋದಿಲ್ಲ. ಎದಕ್ ಕಾಣೋದಿಲ್ಲಪ್ಪ ಅಂತ ಹೇಳಿದ್ರೆ, ಇವ್ರ ಮನೋನ್ನತಿಗಳು ಏನ್ ಮಾಡೋಣ? ಅಪವಾದಿ ಮುಚ್ಚಿಸ್ಬಿಟ್ಟನ. ಇವಾಗ ಮಧ್ಯಾಹ್ನ ಸೂರ್ಯ ಇರ್ತಾನ, ಮಧ್ಯಾಹ್ನ ಸೂರ್ಯ ಎಲ್ಲರಿಗೂ ಕಾಣ್ತಾನ? ಇಲ್ಲ, ಕಾಣ್ತಾನ? ಕಣ್ಣಿಲ್ಲ ಅಂದ್ರೆ ಅವನಿಗೆ ಕಣ್ಣಿಲ್ಲ ಅಂತ ಅರ್ಥ. ಹೌದಾ? ಇಲ್ಲ, ಕಣ್ಣಿಲ್ಲವನಿಗೆ ಸೂರ್ಯ ಕಾಣೋದಿಲ್ಲ, ಕಣ್ಣಿದ್ದವನಿಗೆ ಸ್ಪಷ್ಟವಾಗಿ ಕಾಣ್ತಾನ. ನೀನ್ ಯಥಾರ್ಥವಾಗಿ ದೇವ್ರನ್ನ ಹುಡುಕ್ಬೇಕಂತ ಹೇಳಿ, ದೇವ್ರಿಗೆ ಕೇಳಿ, ದೇವ ನಾನು ಸತ್ಯನ ಗ್ರಹಿಸ್ಬೇಕಂತ ಹೇಳಿ ನೀನ್ ಹುಡುಕಿದ್ರೆ ನೀನ್ ಸತ್ಯ ದೇವ್ರು ನಿನಗೆ ಕಾಣಿಸುವಂತೆ ಮಾಡ್ತಾನ. ನಿನ್ನ ಮನೋನ್ನತಿಗಳೇ ಮುಚ್ಕೊಂಡು ಹೋದಾಗ ನಿನ್ ಸತ್ಯ ಕಾಣೋದನ್ನ ಹೆಂಗ್ ಕಾಣುತ್ತೆ? ಹೆಂಗದು ಗ್ರಹಿಸ್ತಿ? ಸೂರ್ಯನ ನೋಡ್ಬೇಕಂದ್ರೆ ನಮಗೆ ಕಣ್ಣು ತೆರೆಯಲ್ಪಟ್ಟಿರ್ಬೇಕು. ಸತ್ಯನ ಗ್ರಹಿಸ್ಬೇಕಂದ್ರೆ ನಮ್ಮ ಮನೋನ್ನತಿಗಳು ಬೆಳಗಿಸಲ್ಪಟ್ಟಿರ್ಬೇಕು. ಆಮೇನ್, ಹಲ್ಲೆಲೂಯಾ. ಸತ್ಯನ ಗ್ರಹಿಸಿಲ್ದಂಗೆ ನಾವು ಎದೀವಿ ಅಂದ್ರೆ ನಮ್ಮ ಮನೋನ್ನತಿಗಳು ಮುಚ್ಚಲ್ಪಟ್ಟವ ಅಂತೇಳಿ ಬಹು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿನೂ ಕೂಡ ತಂದೆಯಾದ ದೇವರು, ಪವಿತ್ರ ಆತ್ಮನು
ಇಬ್ರು ಯೇಸು ಸ್ವಾಮಿನ ಕಳಿಸ್ತಾರ ಎಲ್ಲಿಗೆ? ಇಲ್ಲಿಗೆ, ಭೂಮಿ ಮೇಲೆ. ಇದಕ್ಕ ರಕ್ಷಣಾ ಕಾರ್ಯಕ್ಕಾಗಿ. ಈ ಸರ್ವ ಸೃಷ್ಟಿ ಮಾಡಿರೋದು ಯಾರು ಹೇಳು? ಕ್ರಿಸ್ತೇ. ಸೃಷ್ಟಿಕರ್ತನ ಯಾರು? ಕ್ರಿಸ್ತೇ. ಅದನ್ನ ಒಂದು ಮಾತಾಡ್ತಾನೆ ಯೆಶಾಯ ಗ್ರಂಥದಲ್ಲಿ ಹೇಳ್ತೀನಿ. ಯೆಶಾಯ ಗ್ರಂಥ 48ನೇ ಅಧ್ಯಾಯ 16ನೇ ವಚನ. 12ನೇ ವಚನ ಇದು, ನಿಮ್ನ ಕ್ಲಾರಿಟಿ ಬರುತ್ತೆ. ಯಾಕೋಬೆ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತವು. ನನ್ನ ಕೈ ಭೂಮಿಗೆ ಆಸ್ತಿವರವನ್ನು ಹಾಕಿದ್ದು. ಅಂದ್ರೆ ಬುನಾದಿ ಹಾಕಿರೋದೇ ನಾನಂತ ಹೇಳ್ತಾನ. ಭೂಮಿಗೆ ಅಸ್ಥಿವರ ಹಾಕಿರೋದಂದ್ರೆ, ಅಸ್ಥಿವರ ಅಂದ್ರೆ ಭೂಮಿಗೆ ಬುನಾದಿ ಹಾಕಿರೋದೇ ನಾನು. ಅಂದ್ರೆ ಈ ಭೂಮಿನ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನೆ ನಾನಂತ ಹೇಳ್ತಾನ. ಇದು ಯೇಸು ಸ್ವಾಮಿ ಹೇಳ್ತಾನ. ಇವ್ ನೋಡ್ರಿ, ಇವಾಗ 16ನೇ ವಚನ ಓದ್ರಿ. ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ. ಭೂಮಿ ಉಂಟಾದಿನಿಂದ ಅಲ್ಲೇ ಇದ್ದೇನೆ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. ಆಮೆನ್. ಯೆಹೋವ ದೇವರು ತನ್ನ ಆತ್ಮದೊಡನೆ ನನ್ನನ್ನು, ಮೂರು ತ್ರಿಯೇಕ ದೇವರು ಕಾಣಕತ್ತಾರ ಇಲ್ಲಿ. ಯೆಹೋವ ದೇವರು ಆತ್ಮದೊಡನೆ, ಅಂದ್ರೆ ಆತ್ಮ ಯೆಹೋವ ದೇವರು ನನ್ನನ್ನು ಕಳಿಸ್ಯಾರ ಹೇಳ್ತಾರ ಯೇಸು ಸ್ವಾಮಿ. ಯಾರು ಕಳಿಸ್ಯಾರಂತ? ಯೆಹೋವ ದೇವರು, ಆತ್ಮ ದೇವರು ನನ್ನನ್ನು ಕಳಿಸ್ಯಾರ. ಅಂದ್ರೆ ಆತ್ಮ ದೇವರು ಕೂಡ ಅಲ್ಲಿ ಎದನ, ತಂದೆ ಆದ ದೇವರದಲ್ಲಿ ಆತ್ಮ ದೇವರು ಎದನ. ಇವಾಗ ನಾನು ಎದಿನ ಅನ್ಕೋ, ನಾನು ಯಾರಿಗಾನ ನಿಮ್ಗೆ ಇಲ್ಲಿ ಯಾವ್ದಾನ ಒಂದು ಹೊಸ್ಪೆಟ್ಟಿಗೋ ಎಲ್ಲಿಗೋ ಊರಿಗೆ ಹೋಗ್ಬಾ ಅಂತ ಹೇಳಿ ಅನ್ಕೋ. ಇವಾಗ ಚಿಂಟುಗೆ ಹೇಳಿ ಅನ್ಕೋ, ಚಿಂಟು ನೀನು ಹೊಸ್ಪೇಟೆಗೆ ಹೋಗ್ಬಾ ಅಂತ ಹೇಳಿ ಅನ್ಕೋ. ಯಾರು ನೀನು ಹೊಸ್ಪೇಟೆಗೆ ಹೋಗ ಅಂತ ಹೇಳಿ ಹೇಳಾರ ಅಂತ ಹೇಳಿದ್ರೆ ಚಿಂಟು ಏನಂತ ಹೇಳ್ತಾನ? ಗೌತಮ್ ಪಾಸ್ಟರ್ ಕಳ್ಸ್ಯಾನ ಅಂತ ಹೇಳ್ತಾನ. ಹೌದಾ? ಗೌತಮ್ ಪಾಸ್ಟರ್ ಕಳ್ಸ್ಯಾನ ಅಂತ ಹೇಳ್ತಾನ. ಗೌತಮ್ ಪಾಸ್ಟ್ರು ಮತ್ತೆ ಗೌತಮ್ ಪಾಸ್ಟರ್ ಆತ್ಮವ್ರು ನನ್ನ ಕಳ್ಸಿದ ಅಂತ ಹೇಳ್ತಾನ. ಗೌತಮ್ ಪಾಸ್ಟರ್ ಕಳ್ಸ್ಯಾನ ಅಂತ ಹೇಳ್ತಾನ. ಇಲ್ಲಿ ಏನಂತ ಹೇಳ್ತಾನ ಯೇಸು ಸ್ವಾಮಿ? ಯೆಹೋವ ದೇವರು ಆತ್ಮನು ನನ್ನ ಕಳ್ಸ್ಯಾನ. ಅಂದ್ರೆ ಇಬ್ರು ವ್ಯಕ್ತಿಗಳು ಅಲ್ಲಿ ಎದಾರ, ಮೂರನೇ ವ್ಯಕ್ತಿನ ಕಳಿಸ್ತಾರ. ಆಮೆನ್, ಹಲ್ಲೆಲೂಯಾ. ಹೌದಲ್ಲ? ಬಹು ಸ್ಪಷ್ಟವಾಗಿ ಪರಿಶುದ್ಧ ಆತ್ಮ ದೇವರು ಇಲ್ಲಿ ಬರೆಸಿರುವಾಗ ಆ ಪರಿಶುದ್ಧ ಆತ್ಮನು ವ್ಯಕ್ತಿನೇ ಅಲ್ಲ ಅಂತ ಹೇಳ್ತಾರೆ. ವ್ಯಕ್ತಿ ಅಲ್ಲ ಅಂದ್ಮೇಲೆ ಹೆಂಗ್ ಕಳಿಸ್ತಾನ? ಹೌದಾ ಇಲ್ಲ? ನೋಡ್ರಿ, ಅದೇ ರೀತಿಯಲ್ಲಿ ಮತ್ತೆ ಸುವಾರ್ಥದಲ್ಲಿ ಕೂಡ ಯೇಸು ಸ್ವಾಮಿ ಏನಂತ ಶಿಷ್ಯರನ್ನ ಕಳಿಸ್ತಿರುವಾಗ, ನೀವು ಬಾಪ್ಸನ್ ಕೊಡುವಾಗ ಯಾರ ನಾಮ ಮೇಲೆ ಕೊಡು ಅಂತ ಹೇಳ್ತಾನ? 22ನೇ ಅಧ್ಯಾಯ 19ನೇ ವಚನದಲ್ಲಿ ಏನಂತ ಹೇಳ್ತಾನ? ನೀವು ತಂದೆ ಕುಮಾರ, ಓದಿರೋದು 28:19. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿ. ಆಮೆನ್. ಯಾರ ಹೆಸರು ಮೇಲಂತ? ತಂದೆಯು, ಮಗನು ಮತ್ತೆ ಪವಿತ್ರ ಆತ್ಮನ ಹೆಸರಿನಲ್ಲಿ. ಅಂದ್ರೆ ಮೂವರಿಗೆ ಹೆಸರು ಅದಾವ. ಹೌದಾ? ಮೂವರಿಗೆ, ತಂದೆ, ಮಗನು, ಪವಿತ್ರ ಆತ್ಮನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳಿದ್ರೆ, ಅಂದ್ರೆ ಆತ್ಮನಿಗೆ ಕೂಡ ಹೆಸರು ಐತೆ. ಅಂದ್ರೆ ಅಲ್ಲಿ ವ್ಯಕ್ತಿ. ನಿಮ್ ಪಾಸ್ಟರ್ ಯಾರಪ್ಪ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ಗೌತಮ್ ಪಾಸ್ಟರ್. ಆತ್ಮ ಕೂಡ ಇನ್ನೊಂದು ಹೆಸರು ಇರುತ್ತಾ? ಇಲ್ಲಿ ಆತ್ಮನಿಗೆ ಕೂಡ ಒಂದು ಹೆಸರು ಐತೆ. ಅಂದ್ರೆ ಅಲ್ಲಿ ಆತ್ಮನ ಕೂಡ ವ್ಯಕ್ತಿ. ಆಮೆನ್. ಹೌದಾ ಇಲ್ಲ? ಈ ವಚನಗಳು ಈ ಅಬದ್ಧ ಬೋಧರಿಗೆ ಕಾಣವಲ್ದು ಅಂದ್ರೆ, ಈ ಸತ್ಯನ ಕಾಣವಲ್ದು ಅಂದ್ರೆ, ಇವ್ರ ಮನನೆತ್ತುಗಳು ಅಪವಾದ ಎಷ್ಟು ಮುಚ್ಚಿಸಿರ್ತಾನೆ ಹೇಳ್ರಿ. ಈ ಒಂದು ಸುಳ್ಳು ಬೋಧನೆ ತಗೊಂಬಂದು ಎಲ್ಲಿ ಪ್ರಕಟಿಸ್ತಾರ? ಸಂಘದಲ್ಲೇ ಪ್ರಕಟಿಸ್ತಾರ. ಸಂಘದಲ್ಲೇ ಪ್ರಕಟಿಸಿ ಸಂಘನ ಎಲ್ಲಿಗೆ ನಡೆಸ್ತಾರಂದ್ರೆ ಅಸತ್ಯದಲ್ಲಿ ನಡೆಸ್ತಾರ. ದೇವ್ರು ನೋಡಿದ್ರೆ ಸಂಘನ ಸರ್ವಸತ್ವದಲ್ಲಿ ನಡೆಸಿ ಒಂದು ಸ್ತಂಭವಾಗಿ ಪ್ರತಿಷ್ಠಿಸಬೇಕಂತ ಹೇಳಿ ಯೇಸು ಸ್ವಾಮಿ ತನ್ನ ರಕ್ತವನ್ನೇ ಚಿಂದಿಸಿ ನಮ್ಮ ಸಲ ರಕ್ಷಣಾ ಕಾರ್ಯ ಮಾಡಿ ನಮ್ಮನ್ನೆಲ್ಲ ಪರಿಶುದ್ಧ ಆತ್ಮನಿಂದ ನಮ್ಮ ಸಂಘದಲ್ಲಿ ನಡೆಸಿ ಒಂದು ಸತ್ಯದಲ್ಲಿ ಸರ್ವಸತ್ಯದಲ್ಲಿ ನಡೆಸಿ ಒಂದು ಸ್ತಂಭವಾಗಿ ನಿಂದಿರ್ಸ್ಬೇಕಂದ್ರೆ ಇವ್ನು ಏನ್ ಮಾಡ್ತಾನೆ? ಬಂದು ಅಪವಾದಿ ದೂರಿ ಯಾರನ್ನು ಉಪಯೋಗಿಸ್ತಾನೆ ಹೇಳು? ಸೇವಕರನ್ನ ಉಪಯೋಗಿಸ್ಕೊಂತಾನ. ಸೇವಕರನ್ನಲ್ಲೇ ದೂರಿ ಸೇವಕರನ್ನೇ ಮಿಸ್ಗೈಡ್ ಮಾಡಿ ಸತ್ಯನ ಗ್ರಹಿಸಿಲ್ದಂಗ ಸಂಘನ ಏನ್ ಮಾಡ್ತಾನ? ಭ್ರಷ್ಟತನಕ್ಕೆ ನಡೆಸ್ತಾನೆ. ನಾವು ಎಷ್ಟು ಜಾಗೃತವಾಗಿರ್ಬೇಕು ಹೇಳು, ತಿಳ್ಕೋಬೇಕು ನಾವು. ಅದಕ್ಕೆ ಪೌಲುಗಳು ಒಂದು ಮಾತು ಹೇಳ್ತಾನ, ನೀವು ದೇವ್ರಿಗೆ ವಿರುದ್ಧವಾಗಿ ನಡೀತಿದ್ದೀರಿ, ದೇವರಿಗೆ ಅಸಹ್ಯ ಕಾರ್ಯಗಳು ನೀವು ಮಾಡ್ತಿದ್ರಿ. ಎಫ್ ಎಸ್ ಸಿ ಸಂಘ ಕೇಳ್ತಾನ, ಪತ್ರಿಕೆದಲ್ಲಿ ಬರಿತಾನ, ನೀವೆಲ್ಲರೂ ದೇವ್ರಿಗೆ ವಿರುದ್ಧವಾಗಿ ನಡೀತೀರಿ, ನೀವು ಪರಿಶುದ್ಧಾತ್ಮನ
ದುಃಖ ಪಡಿಸ್ಬೇಡ್ರಿ ಅಂತ ಹೇಳ್ತಾನ. ಪರಿಶುದ್ಧಾತ್ಮನ ದುಃಖ ಪಡಿಸ್ಬೇಡ್ರಿ ಅಂತ ಹೇಳ್ತಾನ. ಮತ್ತೆ ಪರಿಶುದ್ಧ ಆತ್ಮನು ಒಬ್ಬ ಶಕ್ತಿ ಆದ್ರೆ ಪರಿಶುದ್ಧಾತ್ಮ ದುಃಖ ಹೆಂಗ್ ಪಡ್ತಾನ? ಹೌದಾ ಇಲ್ಲ? ಇವಾಗ ಒಂದು ಶಕ್ತಿ, ಒಂದು ಕರೆಂಟ್ ಐತೆ, ಈ ಕರೆಂಟ್ ಶಕ್ತಿ ಐತೆ, ಪವರ್ ಐತೆ, ಆ ಕರೆಂಟ್ ದುಃಖ ಪಡ್ತತಾ? ಹೌದಾ ಇಲ್ಲ? ಮತ್ ದುಃಖ ಪಡ್ತದನ ಅಂದ್ರೆ ವ್ಯಕ್ತಿನೆಲ್ಲ ದುಃಖ ಪಡೋದ. ಆಮೇನ್, ಹಲ್ಲೆಲೂಯ. ಎಫೆಸಿ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡ್ರಿ ನೀವು. ಮತ್ತೆ ದುಃಖ ಯಾರು ಪಡ್ತಾರ? ವ್ಯಕ್ತಿ ಅಲ್ಲ ದುಃಖ ಪಡೋದು. ಫೀಲಿಂಗ್ಸ್ ಯಾರಿಗಿರ್ತಾವ? ಕರೆಂಟಿಗೆ ಇರ್ತತ? ಒಂದು ಶಕ್ತಿಗೆ ಇರ್ತತ ಫೀಲಿಂಗ್ಸ್? ವ್ಯಕ್ತಿಗೆ ಇರ್ತತೆ. ದುಃಖ ಪಟ್ರು, ಸಂತೋಷ ಪಟ್ರು, ಆನಂದ ಪಟ್ರು, ಬೇಜಾರಾದ್ರು ಕೂಡ ಒಬ್ಬ ವ್ಯಕ್ತಿನೇ ಬೇಜಾರು ಬೀಳ್ತಾನ, ಸಂತೋಷ ಬೀಳ್ತಾನ. ಹೌದಾ ಇಲ್ಲ? ಮತ್ತೆ ಇವರು ಶಕ್ತಿ ಇಲ್ಲ. ಪರಿಶುದ್ಧಾತ್ಮ ಶಕ್ತಿ, ಆತ ವ್ಯಕ್ತಿ ಅಲ್ಲ. ಎಷ್ಟು ದುರ್ಬೋಧ ನೋಡ್ರಿ. ಇದು ಹೋಗ್ಬೇಕಿದು, ಲೈವ್ ಹೋಗ್ಬೇಕಿದು, ಗೊತ್ತಾಗ್ಬೇಕಿದು ಸಂಘಗಳಿಗೆ. ಎದಕ್ಕಂದ್ರೆ ಸಂಘನ ದೇವರು ಸತ್ಯದಲ್ಲಿ ಪ್ರತಿಷ್ಠಿಸ ಅಂತ ಹೇಳ. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗೆ ನಾನು ಸಾಯ್ಕು ನಿಮ್ಮ ಬಳಿಗೆ ನಾನು ಕಲಿಸ್ತೀನಿ. ಸರ್ವ ಸತ್ಯದಲ್ಲಿ ನಾವು ಸ್ಥಿರ ಪಡಬೇಕು, ಅಸತ್ಯದಲ್ಲ. ರೋಮಪತ್ರಿಕದೊಳಗೆ ಒಂದು ಮಾತು ಹೇಳ್ತಾನೆ ನೋಡಿ, 8ನೇ ಅಧ್ಯಾಯ 26ನೇ ವಚನದಲ್ಲಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಸಹಾಯ ಯಾರು ಮಾಡ್ತಾರಂತ? ಪವಿತ್ರ ಆತ್ಮನು ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಏಕೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆಮೆನ್. ನಮ್ಮ ಒಳಗಿದ್ದು ನಮ್ಮ ಸಲುವಾಗಿ ಆತ ಬೇಡ್ಕೊಳ್ತಾನಂತ. ಶಕ್ತಿ ಬೇಡ್ಕಂತ. ಪವಿತ್ರಾತ್ಮನೇ ನಮ್ಮೊಳಗಿದ್ದು ನಾವ್ ಹೆಂಗ ಪ್ರಾರ್ಥನೆ ಮಾಡಬೇಕು, ಹೆಂಗ ದೇವರಿಗೆ ಮೊರೆ ಹೋಗ್ಬೇಕು, ಹೆಂಗ ದೇವರಿಗೆ ನಾವು ಸಹಾಯ ಕೇಳಬೇಕು, ಅದನ್ನ ಪವಿತ್ರ ಆತ್ಮನೇ ನಮ್ಮೊಳಗಿದ್ದು ನಮಗೆ ಸಹಾಯಕನಾಗಿ ತಂದೆಯಾದ ದೇವರಿಗೆ ಬೇಡ್ಕೊಳ್ತಾನ. ನಿಮಗೆ ಸಹಾಯ ಮಾಡ್ತಾನ. ನಿಮ್ಗೆ ಹೆಂಗ ಪ್ರಾರ್ಥನೆ ಮಾಡೋದು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಪವಿತ್ರ ಆತ್ಮನೇ ನಿಮಗೆ ಸಹಾಯಕನಾಗಿ ಇಟ್ಟಾನ ದೇವರು. ಆಮೇನ್. ವ್ಯಕ್ತಿ ನೋಡ್ರಿ, ನಾವು ಯಾವಾಗ ನಾವು ತಿಳ್ಕೊಬೇಕಾಗಿರೋದು ಏನ್ ಗೊತ್ತಾ? ಯಾವಾಗಾದ್ರೂ ನಾವು ರಕ್ಷಣೆದಲ್ಲಿ ಬಂದೀವೋ, ಯಾವಾಗ ಎಷ್ಟು ಸಮಯ ರಕ್ಷಣೆದಲ್ಲಿ ತಿಳ್ಕೊಂಡು ನಾವು ರಕ್ಷಣೆದಲ್ಲಿ ಬಂದೀವೋ, ಪವಿತ್ರ ಆತ್ಮನನ್ನು ನಮ್ಮೊಳಗೆ ಕಲ್ಸನ. ಇವಾಗ ನಮ್ಮೊಳಗೆ ಯಾರಾದರೂ ಹೇಳು? ಪವಿತ್ರ ಆತ್ಮನ ವ್ಯಕ್ತಿ, ತ್ರಿಯೇಕ ದೇವರು ನಮ್ಮೊಳಗೆ ಅದನ. ನಾವು ಒಬ್ರಲ್ಲ, ಇವಾಗ ನಮ್ಮೊಳಗೆ ತ್ರಿಯೇಕ ದೇವರದನ, ಪವಿತ್ರ ಆತ್ಮ ನಮ್ಮೊಳಗೆ ಅದನ. ನಾವೆಲ್ಲ ನಿಂತೀವಂದ್ರು ಕೂಡ ನಾವು ಒಬ್ಬರೇ ನಿಂತಿಲ್ಲ. ನಮ್ಮೊಳಗೆ ಯಾರದಾರ? ಒಬ್ಬ ವ್ಯಕ್ತಿ ಅದನ. ಆಮೆನ್, ಹಲ್ಲೆಲೂಯಾ. ಪವಿತ್ರ ಆತ್ಮನು ನಮ್ಮೊಳಗೆ ಅದನ. ಒಂದ್ಸಲ ನಾವು ಭಯಪಡ್ತಿರ್ತೀವಿ. ಭಯಪಡುವಂತವ್ರಾಗಿ ಇರಬಾರ್ದು ನಾವು. ಎದಕ್ಕೆ ಭಯಪಡುವಂತವ್ರಾಗಿ ಇರಬಾರ್ದು ಅಂದ್ರೆ, ನಮ್ಮ ಜೊತೆಯಲ್ಲಿ ನಮ್ಮ ಒಳಗೆ ಯಾರದರ? ಪವಿತ್ರ ಆತ್ಮನು ವ್ಯಕ್ತಿ ನಮ್ಮೊಳಗೆ ಅದನ, ಸಹಾಯಕನಾಗಿ ಆತೇ ಬಂದನ. ಅದಕ್ಕೆ ಹೇಳ್ತಾನ ಪೌಲು ಕೂಡ, ಲೋಕದಲ್ಲಿ ಇರೋನಕ್ಕಿನ್ನ ನಿನ್ನೊಳಗಿರೋ ನಮ್ಮೊಳಗಿರೋ ಬಲವಂತನು. ಆಮೆನ್. ನಾವೊಬ್ಬರೇ ಇಲ್ಲ, ನಮ್ಮ ಒಳಗೆ ಪವಿತ್ರ ಆತ್ಮ ದೇವರದನ. ಅದನ್ನ ಯಾವಾಗಲೂ ಮರಿಬಾರ್ದು ನಾವು. ಅರ್ಥ ಆಯ್ತಾ? ನೀನ್ ಎಲ್ಲೇ ಇರು, ಯಾವ ಸ್ಥಳದಲ್ಲೇನಾಗಿರು, ಎಂತ ಒಂದು ಅಪಾಯದಲ್ಲೇನಾಗಿರು, ನಿನ್ನೊಳಗೆ ಪವಿತ್ರ ಆತ್ಮ ದೇವರು ಅದನಂತ ಮರಿಬಾರ್ದು. ಆಮೆನ್, ಹಲ್ಲೆಲೂಯಾ. ಅತ್ತ ನಮ್ಮ ಜೊತೆಗೆ ಅದನ. ದೇವರೇ ನಮ್ಮ ಪಕ್ಷ ಇದ್ದಾಗ ನಮಗೆ ವಿರೋಧಿ ಯಾರು? ನಮ್ಮನ್ನು ನಡೆಸುವಾತನು ಆತೆ, ನಮ್ಮನ್ನು ನಾವು ಪ್ರಾರ್ಥನೆ ಮಾಡುವಾಗ ಹೆಂಗ ಪ್ರಾರ್ಥನೆ ಮಾಡೋದು ಕಲಿಸುವಾತನು ಆತೆ, ನಮ್ಮ ದುಃಖದಲ್ಲಿ ನಮ್ಮನ್ನು ಧೈರ್ಯ ಪಡಿಸುವಾತನು ಆತೆ, ನಮಗೆ ಜ್ಞಾನ ಕೊಡುವಾತನು ಆತೆ, ನಮಗೆ ವಿವೇಚನೆ ಕೊಡುವಾತನು ಆತೆ, ಯಾವ ಸಂದರ್ಭದಲ್ಲಿ ಹೆಂಗ್ ನಾವು ವ್ಯವಹರಿಸ್ಬೇಕು ನಮಗೆ ತಿಳಿಸುವಾತನು ಕೂಡ ಆತೆ. ಆಮೆನ್. ಯಾವ ಟೈಮ್ದಲ್ಲಿ ಹೆಂಗ್ ಡಿಸಿಷನ್ ತಗೋಬೇಕು, ಯಾವ ಟೈಮ್ನಲ್ಲಿ ನಾವು ಹೆಂಗ್ ನಡ್ಕೋಬೇಕು, ಇವೆಲ್ಲ ಆಲೋಚನೆಗಳು ನಮ್ಮಲ್ಲಿ ಬರ್ತದೆ ಅಂದ್ರೆ ಆತ್ಮ ಸಂಬಂಧವಾಗಿ ಒಳಗ ಪವಿತ್ರ ಆತ್ಮ ದೇವರು ನಮಗೆ ಅದು ತಿಳಿಸ್ತಿರೋದಕ್ಕೆ ಬರಾಗತ್ತೆ. ಆಮೆನ್. ಒಂದು ಶಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ನಮ್ಮೊಳಗಿದ್ದು ನಡೆಸ್ತದನ. ಆತೆ ತ್ರಿಯೇಕ ದೇವರು, ಪವಿತ್ರ ಆತ್ಮನು. ಯಾರನ್ನ ಈ ದುರ್ಬೋಧಕರು ಬಂದಾಗ ಇವು ತೋರಿಸ್ಬೇಕು. ಪರಿಶುದ್ಧ ಆತ್ಮ ದೇವ್ರಿಗೆ ದುಃಖ ಪಡಿಸ್ಬೇಡ್ರಿ ಅಂತೇಳಿ ಪೌಲ ಪಡ್ದಾನಲ್ಲ, ಶಕ್ತಿ ಹೆಂಗ ದುಃಖ ಪಡ್ತತೆ? ಹೆಂಗ ಪಡ್ತತೆ?
ಒಬ್ಬ ವ್ಯಕ್ತಿ ಎಲ್ಲ ದುಃಖ ಪಡೋದು, ಒಂದು ಫೀಲಿಂಗ್ಸ್ ಯಾರಿಗಿರ್ತಾವ, ಒಂದು ನೋವಾಗ್ಲಿ, ದುಃಖ ಆಗ್ಲಿ, ಕಣ್ಣೀರಾಗ್ಲಿ, ಇವೆಲ್ಲ ಯಾರಿಗಿರ್ತಾವ? ಮನುಷ್ಯನಿಗಿರ್ತತೆ, ವ್ಯಕ್ತಿಗಿರ್ತತೆ. ಹೌದಾ ಇಲ್ಲ? ಆ ವ್ಯಕ್ತಿ ನಮ್ಮ ಒಳಗದನ. ಯಾವಾಗ ಬಂದನಪ್ಪ ಪರಿಶುದ್ಧಾತ್ಮ ದೇವರು ಅಂದ್ರೆ, ಯೇಸು ಸ್ವಾಮಿ ನಾನು ಹೋಗಿ ಮತ್ತೆ ಕಳಿಸ್ತೀನಿ ಅಂತ ಹೇಳಣ. ಹೌದಾ? ನಾನು ಹೋಗಿ ಮತ್ತೆ ಕಳಿಸ್ತೀನಿ ಅಂದನ. ಕಳಿಸ್ತೀನಿ ಅಂತ ಹೇಳಿದಾಗ ಪೆಂತೆಕೋಸ್ತ ದಿನದಂದು ಪರಿಶುದ್ಧಾತ್ಮ ದೇವರು ಭೂಮಿ ಮೇಲೆ ಇಳಿದು ಬಂದನ. ಅದಕ್ಕಿಂತ ಮುಂಚೆ ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲೂ ಕೂಡ ಪವಿತ್ರಾತ್ಮ ದೇವರು ಭೂಮಿ ಮೇಲೆ ಬಂದನ. ಅರ್ಥ ಆಯ್ತಾ? ಫಸ್ಟ್ ಯೇಸು ಸ್ವಾಮಿ ಹೋದ್ಮೇಲೆ ಫಸ್ಟ್ ಪವಿತ್ರಾತ್ಮ ದೇವರು ಭೂಮಿ ಮೇಲೆ ಇಳಿದು ಬಂದಿದ್ದು ಪೆಂತೆಕೋಸ್ತ ದಿನದಲ್ಲಿ ಅಲ್ಲ. ಅದಕ್ಕಿಂತ ಮುಂಚೆ ಕೂಡ ಪವಿತ್ರಾತ್ಮ ದೇವರು ಭೂಮಿ ಮೇಲೆ ಬಂದು ಹೋಗ್ತಾನ. ಈ ಸ್ಯಾಮ್ಸೋನ್ಗೆ, ಈ ದಾವಿದ್ಗೆ, ಇವ್ರು ಎಲ್ಲರಿಗೂ ಶಕ್ತಿ ಎಲ್ಲಿದ್ ಬಂದೈತೆ? ಪವಿತ್ರಾತ್ಮ ದೇವರು ಬಂದು ಆ ಕಾರ್ಯ ಮಾಡಿ ಮತ್ತೆ ಹೋಗೋಣ. ಆಮೇನ್. ಯಾವಾಗ ಯಾವ ಯುದ್ಧವನ್ನಲ್ಲಿ ಏನ್ ಮಾಡ್ಬೇಕು ಆ ಕಾರ್ಯದಲ್ಲಿ ಯುದ್ಧ ಮಾಡಿ ಮತ್ತೆ ಪವಿತ್ರಾತ್ಮ ದೇವರು ಹೋಗೋಣ ಅಂದ್ರೆ ಇಲ್ಲ, ಅಲ್ಲಿ ಆ ಸಂದರ್ಭದಲ್ಲಿ ಏನ್ ಕಾರ್ಯ ಮಾಡ್ಬೇಕು ಆ ಕಾರ್ಯವನ್ನು ಮಾಡಿ ಮತ್ತೆ ಹೋಗೋಣ. ಆದ್ರೆ ಇವಾಗ ಪೆಂತೆಕೋಸ್ತ ದಿನದಂದು ಬಂದಿದ್ದು ಏನ್ ಮಾಡೋಣ ಗೊತ್ತಾ? ಇಲ್ಲಿ ಬಂದು ಇಲ್ಲಿ ಶಾಶ್ವತವಾಗಿ ಇಮ್ಮಾನುವೇಲ್ ಆಗಿ ನಮ್ಮ ಜೊತೆ ಇವಾಗ ಯಾರದಾರ ಅಂದ್ರೆ ಪವಿತ್ರಾತ್ಮ ದೇವರು ನಮ್ಮ ಒಳಗಿರೋದು, ಇವಾಗ ನಮ್ ಜೊತೆ ಇರೋದು. ಇವಾಗ ಅವ ಬಂದು ಹೋಗೋಣ ಕಾರ್ಯಗಳು ಮಾಡಿ, ಇವಾಗ ಶಾಶ್ವತವಾಗಿ ನಮ್ಮ ಜೊತೆ ಇರಕ್ಕೆ ಬಂದಾನೆ. ಎದಕ್ಕಂದ್ರೆ ನಮ್ಮನ್ನ ಸರ್ವಸತ್ಯದಲ್ಲಿ ನಡೆಸಿ ಒಂದು ರೆಪ್ಕಲ್ ನಮ್ಮನ್ನ ತಯಾರು ಮಾಡಿ, ಆ ರೆಪ್ಕಲ್ನ ಹೆಂಗ ಇಸ್ಸಾಕ ಒಪ್ಪಿಸ್ತಾನೋ ಎಲಿಯಾಜರ್, ಹಂಗ ನಮ್ಮನ್ನ ಒಂದು ಸಂಘ ಕನ್ಯಕ ಆಗಿ ನಮ್ಮನ್ನು ಮಾಡಿ ನಮ್ಮನ್ನು ತಗೊಂಡೋಗಿ ಆ ಒಂದು ಯೇಸು ಸ್ವಾಮಿಗೆ, ಆ ಒಂದು ರಾಜನಿಗೆ ನಮ್ಮನ್ನ ಒಪ್ಪಿಸ್ತಾನ. ಆಮೇನ್. ಆ ಕಾರ್ಯ ಎಲ್ಲ ಆಗೋವರೆಗೂ ಕೂಡ ನಮ್ಮ ಜೊತೆಲೇ ದೇವರು ಇರ್ತಾನ, ನಮ್ಮ ಒಳಗೆ ದೇವ್ರು ಇದಾನ. ಇಮ್ಮಾನುವೇಲ್ ಆಗಿ ಇವಾಗ ನಮ್ಮ ನಡೆಸ್ತಿರೋದು ಯಾರಪ್ಪ ಅಂತ ಹೇಳಿದ್ರೆ ಪವಿತ್ರ ಆತ್ಮ ದೇವರು. ಇಮ್ಮಾನುವೇಲ್ ಅಂದ್ರೆ ಅರ್ಥ ಏನು? ಸದಾಕಾಲವು ನಿಮ್ಮೊಂದಿಗೆ ಇರುವಾತನು, ನಮ್ಮೊಂದಿಗೆ ಇರುವಾತನು. ಇವಾಗ ನಮ್ಮೊಂದಿಗೆ ಸದಾಕಾಲ ಇರುವಾತನು ಯಾರದಾರ ಅಂದ್ರೆ ಪವಿತ್ರ ಆತ್ಮನು ದೇವರು ಅದನ. ಯೇಸು ಸ್ವಾಮಿ ತಂದೆ ಸಿಂಹಾಸನ ಕುಡಿಪಾಶದಲ್ಲಿ ಇದ್ದು ನಮ್ಮ ಸಲ ವಿಜ್ಞಾಪನೆ ಮಾಡ್ತದನ. ಇಲ್ಲಿ ಪವಿತ್ರ ಆತ್ಮ ದೇವರು ನಮ್ಮನ್ನ ಸಿದ್ಧಪಡಿಸ್ತದನ, ಕ್ರಿಸ್ತ ರೂಪದಲ್ಲಿ ನಮ್ಮನ್ನ ತರ್ತಾನ. ಸಂಘ ಕನ್ಯಕನ ಕ್ರಿಸ್ತ ರೂಪದಲ್ಲಿ ತಂದು ಸಂಘ ಕನ್ಯಕನ ಸತ್ಯದಲ್ಲಿ ನಡೆಸಿ ಸರ್ವಸತ್ಯದಲ್ಲಿ ಸ್ಥಿರಪಡಿಸಿ ಒಂದು ಸ್ತಂಭವಾಗಿ ನಿಂದಿರಿಸಿ ಈ ಸಂಘ ಕನ್ಯನ ಯೇಸು ಸ್ವಾಮಿ ಬಂದಾಗ ನಮ್ಮನ್ನೆಲ್ಲರನ್ನ ತಗೊಂಡೋಗಿ ಯೇಸು ಸ್ವಾಮಿಗೆ ಅಪ್ಪಗಿಸ್ತಾನೆ. ಆತ ಶಕ್ತಿ ಅಲ್ಲ, ವ್ಯಕ್ತಿ. ಆಮೇನ್. ಇವಾಗ ಹೇಳ್ರಿ, ಪರಿಶುದ್ಧಾತ್ಮ ದೇವ್ರ ಶಕ್ತಿ ವ್ಯಕ್ತ? ವೆರಿ ಗುಡ್. ವ್ಯಕ್ತಿ. ಅದೇನೋ ಆತ್ಮ ಬಂದು ಹಿಂಗ್ ಸಂಚರಿಸ್ತೈತಿ, ಆತ್ಮ ಬಂದು ಹಂಗೆ ಓದ್ತೈತಿ, ಆತ್ಮ ಬಂದು ಹಿಂಗೆ ಬರ್ತೈತಿ ಅನ್ನೋಗ ಆತ ಶಕ್ತಿ ಅಲ್ಲ, ಆತ ವ್ಯಕ್ತಿ. ನಮ್ಮೊಳಗದ, ನಮ್ಮನ್ನೊಳಗೆ ದುಃಖ ಪಡ್ತಾನ, ನಮ್ಮೊಳಗೆ ಸಂತೋಷ ಪಡ್ತಾನ, ನಮ್ಮೊಳಗೆ ಆನಂದ ಪಡ್ತಾನ. ನಮ್ಮನ್ನ ದೇವ್ರಿಗೆ ಕನೆಕ್ಟ್ ಮಾಡ್ತಾನ, ದೇವ್ರಿಗೆ ಸನ್ನಿಹಿತರಾಗಿ ನಮ್ಮನ್ನ ನಡೆಸ್ತಾನ. ಇವಾಗ ನಾವು ಸಂಘ ಕನ್ಯಕಗಳು ಆಗ್ಬೇಕಂದ್ರೆ ನಮ್ಮನ್ನ ಪರಿಪೂರ್ಣವಾಗಿ ಸರ್ವಸತ್ಯದಲ್ಲಿ ನಡೆಸೋದು ಯಾರು? ಪವಿತ್ರ ಆತ್ಮ ದೇವರು. ಇವಾಗ ಇಲ್ಲೆಲ್ಲ ನಾವು ಬೋಧಿಸ್ಕೊಂಡು ಈ ಮಾತುಗಳೆಲ್ಲ ನಾವು ತಿಳ್ಕೊಂತಿದೀವಿ ಅಂದ್ರೆ ಇದು ನಮ್ಮನ್ನ ತಿಳಿಪಡಿಸಿದ್ರೆ, ಸರ್ವಸತ್ಯದಲ್ಲಿ ನಮ್ಗೆ ತಿಳಿಪಡಿಸಿದ್ರೆ ನಮ್ಮ ನಡೆಸಿರೋದು ಯಾರು? ಪವಿತ್ರ ಆತ್ಮ ದೇವರು. ಮೇನ್ ನಮ್ಮನ್ನ ಒಂದು ಸಂಘವಾಗಿ, ಒಂದು ಸ್ತಂಭವಾಗಿ, ಸರ್ವಸತ್ಯದಲ್ಲಿ ನಮ್ಗೊಂದು ಸ್ತಂಭವಾಗಿ ನಾವು ನಿಂದಿಸ್ತಿರೋದು ಯಾರು? ಪವಿತ್ರ ಆತ್ಮ ದೇವರು. ಎದಕ್ಕಂದ್ರೆ ಆತನ ಸಹವಾಸ ಇಳ್ದಂಗ, ಆತನಿಗೆ ನಾವು ಕನೆಕ್ಟ್ ಆಗಿಲ್ದಂಗ, ಆತನ ತಲೆ ನಾವು ನಡೆದಿಲ್ದಂಗ ನಾವು ಎಷ್ಟು ಸಮಯ ಎದುರ್ಸಕ್ ಆಗೋದಿಲ್ಲ. ನಾವು ರಾಕಡದಲ್ಲಿ ಆತನ ತಲೆ ನಾವು ರಾಕಡೆಗೆ ನಾವು ಎತ್ತಲ್ಪಡ್ಬೇಕಂದ್ರೆ ಫಸ್ಟ್ ನಾವು ಇಲ್ಲಿ ಸಹವಾಸ ಯಾರ ತಲೆ ಇಟ್ಕೊಂಡಿರ್ಬೇಕು? ಪವಿತ್ರ ಆತ್ಮ ದೇವ್ರ ತಲೆ ಸಹವಾಸ ಇರ್ಬೇಕು. ಈ ಸಹವಾಸ ಇಲ್ಲಂದ್ರೆ ಆತನ ಎದುರ್ಸಕ್ ಆಗೋದಿಲ್ಲ, ನಾವು ಎದುರ್ಕೊಳಕ್ ಆಗೋದಿಲ್ಲ, ನಾವು ಬಿಡಲ್ಪಡ್ತೀವಿ. ಈ ದುರ್ಬೋಧಕರು ಏನ್ ಹೇಳ್ತಾರ? ಪರಿಶುದ್ಧ ಆತ್ಮನು ಶಕ್ತಿ ಅಂತ ಹೇಳ್ತಾರೆ. ಶಕ್ತಿ ಅಲ್ಲ, ಆತ ವ್ಯಕ್ತಿ. ಬಹು ಸ್ಪಷ್ಟವಾಗಿ ವಾಕ್ಯ ನಮ್ಗೆ ಏನಂತ ಹೇಳುತ್ತೆ? ಆತ ವ್ಯಕ್ತಿ. ಇಷ್ಟು ಸಾಕು, ಇಷ್ಟು ನಾವು ಮನಸ್ಸಿನಾಗ ಇಟ್ಕೊಳ್ಳೋಣ. ಮುಂದೆ ದೇವ್ರು ನಮ್ಗೆ ಇನ್ನ ಏನೇನು ಬೈಬಲ್ ಸ್ಟಡಿ ಮಾಡ್ತಾನ ಅವನಿನ್ನ ನಾವು ಕಲಿತು ಇವಾಗೇ ನಮ್ಮ ಬುನಾದಿ ಸ್ಟ್ರಾಂಗ್ ಇರ್ಬೇಕು. ಇನ್ನ ಇಂಥವ್ 100 ಅಬದ್ಧ ಬೋಧಕರು ಬಂದ್ರು ಕೂಡ ನಾವು ಇವಾಗಿದ್ದೇ ಇವನ್ನ ಎದುರಿಸ್ಬೇಕ.